Hi, welcome to Prasad Chemistry World. So in this video, we have to discuss KCET, NEET, IIT, JEE ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏನ್ ಕಾನ್ಸೆಪ್ಟ್ ಗಳು ಕೇಳಿದರೆ ಸೊ ಕಾನ್ಸೆಪ್ಟ್ ವಿತ್ ಕ್ವಶನ್ ಪೇಪರ್ ಸೊಲ್ಯೂಷನ್ ನ ಮಾಡ್ತಾ ಹೋಗೋಣ. ದಿಸ್ ಇಸ್ ಸೀರೀಸ್ ನಂಬರ್ 1. ಸೊ ಇಲ್ಲಿ ಕಾನ್ಸೆಪ್ಟ್ ಗಳು ತಗೊಳ್ಳೋಣ, ಆ ಕಾನ್ಸೆಪ್ಟ್ ನ ಫಸ್ಟ್ ಕ್ಲಾರಿಟಿ ಮಾಡ್ಕೊಂಡು ಹೋಗೋಣ, ಕ್ಲಿಯರ್ ಮಾಡ್ತಾ ಹೋಗೋಣ. ಸೊ ಪರ್ಫೆಕ್ಟ್ ಆಗಿ ಅನಲೈಸ್ ಆದ ನಂತರ ಏನೆಲ್ಲ ಪ್ರೀವಿಯಸ್ ಇಯರ್ಸ್ ಅಲ್ಲಿ ನಾವು ಕ್ವಶನ್ಸ್ ಗಳನ್ನ ನೋಡ್ತೀವೋ ಆ ಕ್ವಶನ್ಸ್ ವಿತ್ ಆನ್ಸರ್ಸ್ ಅನ್ನ ಪ್ರೆಡಿಕ್ಟ್ ಮಾಡ್ತಾ ಹೋಗೋಣ. ಸೊ ನಾವು ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಟು ಡಿಸ್ಕಸ್ electrophile and nucleophile. So electrophile and nucleophile it is a very simple concept. ನೋಡುವಾಗ ಇಷ್ಟೇ ಸಿಂಪಲ್ ಆಗಿದೆ ಅಂತ ಅನ್ಸುತ್ತೆ, ಬಟ್ ಇದನ್ನ ಕಾಂಪಿಟೇಟಿವ್ IIT JEE ಇಲ್ಲಿ ಹೇಗೆ ನೀವು ಇದನ್ನ ಅಪ್ರೋಚ್ ಮಾಡ್ತೀರಾ ಅನ್ನೋದ್ರ ಮೇಲೆ ಸೊ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ನಾವು ವಿ ಹ್ಯಾವ್ electrophile and nucleophile. ಸೊ electrophile ಅಂದ್ರೆ ಏನು? Electro refers to the electron, phile ಅಂತಂದ್ರೆ it is a loving species. ಅಂದ್ರೆ ಏನು? ಎಲೆಕ್ಟ್ರಾನ್ ನ ಲವ್ ಮಾಡೋ ಸ್ಪೀಸೀಸ್ ಅಥವಾ ಎಲೆಕ್ಟ್ರಾನ್ ನ ಅಟ್ರಾಕ್ಟ್ ಮಾಡೋ ಸ್ಪೀಸೀಸ್. ಎಲೆಕ್ಟ್ರಾನ್ ಅಟ್ರಾಕ್ಟ್ ಮಾಡೋ ಸ್ಪೀಸೀಸ್ ಏನಾಗಿರ್ಬೇಕು? ಆಲ್ವೇಸ್ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಆಗಿರ್ಬೇಕು. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಸೀಸ್ ಆಗಿರ್ಬೇಕು. ಸೊ ದಟ್ ಇಸ್ ವಿ ಕಾಲ್ ಇಟ್ ಆಸ್ ಎ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಹಾಗಾದ್ರೆ ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? ಎಲೆಕ್ಟ್ರಾನ್ ಅದಕ್ಕೆ ಡೈರೆಕ್ಟ್ ಆಗಿ ಆಪೋಸಿಟ್ ಆಗಿ ಬರೆಯೋದು ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಸೊ ಎಲೆಕ್ಟ್ರಾನ್ ಜಾಸ್ತಿ ಇದ್ರೆ ಅದನ್ನ ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂದ್ರೆ ಎಲೆಕ್ಟ್ರಾನ್ ಕಡಿಮೆ ಆಗಿದೆ. ಸೊ ಎಲ್ಲಿ ಎಲೆಕ್ಟ್ರಾನ್ ಲಾಸ್ ಆಗುತ್ತೋ ದಟ್ ಟೈಮ್ ಇಟ್ ಗಿವ್ಸ್ ಪಾಸಿಟಿವ್ ಚಾರ್ಜ್ಡ್ ಸ್ಪೀಸೀಸ್. ಸೊ ಏನಾಗುತ್ತೆ? ಪಾಸಿಟಿವ್ ಚಾರ್ಜ್ ಸಿಗುತ್ತೆ, ಅದನ್ನ ನಾವು ಪಾಸಿಟಿವ್ ಚಾರ್ಜ್ಡ್ ಸ್ಪೀಸೀಸ್ ಅಂತ ಕರಿತೀವಿ. ಒಂದು ಆಟಮ್ ಆಗಿರ್ಬೋದು ಅಥವಾ ಒಂದು ಮಾಲಿಕ್ಯೂಲ್ ಆಗಿರ್ಬೋದು, ಯಾವಾಗ ಎಲೆಕ್ಟ್ರಾನ್ ನ ಕಳ್ಕೊಳ್ಳುತ್ತೋ ಅವಾಗ ಏನಾಗುತ್ತೆ? ಅದು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಆ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ನಾವೇನಂತ ಕರಿತೀವಿ? ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ನಾವು ವಿ ಫೋಕಸ್ ದ ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್. ಎಲೆಕ್ಟ್ರಾನ್ ಏನಾಗಿದೆ? ಜಾಸ್ತಿ ಆಗಿದೆ. ಎಲೆಕ್ಟ್ರಾನ್ ಜಾಸ್ತಿ ಆಗಿದೆ ಅಂತಂದ್ರೆ ಇಟ್ ಶುಡ್ ಬಿ ನೆಗೆಟಿವ್ ಚಾರ್ಜ್ಡ್ ಸ್ಪೀಸೀಸ್. ಏನಾಗುತ್ತೆ? ಎಲೆಕ್ಟ್ರಾನ್ ಜಾಸ್ತಿ ಇದ್ದಷ್ಟು ನೆಗೆಟಿವ್ ಚಾರ್ಜ್ ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ನೆಗೆಟಿವ್ ಚಾರ್ಜ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾಗಿ ಒಂದು ಆಟಮ್ ಆಗಿರ್ಬೋದು ಅಥವಾ ಒಂದು ಮಾಲಿಕ್ಯೂಲ್ ಆಗಿರ್ಬೋದು, ಅದರಲ್ಲಿ ಯಾವುದೇ ಒಂದು ಪೊಸಿಷನ್ ಗಳಲ್ಲಿ ನೆಗೆಟಿವ್ ಚಾರ್ಜ್ ಇತ್ತು ಅಂದ್ರೆ ಅದನ್ನ ನಾವೇನಂತ ಕರಿಬೇಕು? ನ್ಯೂಕ್ಲಿಯೋಫೈಲ್ ಅಂತ ಕರಿಬೇಕು. ಸೊ ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್, ಎಲ್ಲಾ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಆರ್ ಕಾಲ್ಡ್ ಎಲೆಕ್ಟ್ರೋಫೈಲ್. ನೆಗೆಟಿವ್ ಚಾರ್ಜ್ ಸ್ಪೀಸೀಸ್ ಇತ್ತು ಅಂದ್ರೆ ಅದನ್ನ ನ್ಯೂಕ್ಲಿಯೋಫೈಲ್. ಹಾಗಾದ್ರೆ ಬರೀ ಚಾರ್ಜರ್ ಮಾತ್ರ ನೋಡ್ತೀವಾ ಅಂತಂದ್ರೆ ನೋ. ಎಲೆಕ್ಟ್ರೋಫೈಲ್ ಅಲ್ಲಿ ದೇರ್ ಇಸ್ ಎ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಸೊ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಗಳಿದೆ. ಅದೇ ತರ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಇದೆ. ಅದೇ ತರ ನ್ಯೂಕ್ಲಿಯೋಫೈಲ್ ಅಲ್ಲೂ ಸಹ ದೇರ್ ಇಸ್ ಎ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಇದೆ. ಇದನ್ನ ಹೇಗೆ ಕಂಡುಹಿಡಿಯೋದು ಅಂತ ಕೇಳಿದ್ರೆ, ಸೊ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಅಂದ್ರೆ ಬೋರಾನ್ ಅಂಡ್ ಬೆರಿಲಿಯಂ ಫ್ಯಾಮಿಲಿ. ಸೊ ಈ ಬೋರಾನ್ ಮತ್ತೆ ಬೆರಿಲಿಯಂ ಫ್ಯಾಮಿಲಿಗಳನ್ನ ನಾವು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಿದ್ರೆ, ಈ ಬೋರಾನ್ ಮತ್ತೆ ಬೆರಿಲಿಯಂ ಅಲ್ಲಿ ಆಕ್ಟೇಟ್ ಕಾನ್ಫಿಗರೇಷನ್ ಅಪ್ರೋಚ್ ಆಗಲ್ಲ. ಅಲ್ಲಿ ಆಕ್ಟೇಟ್ ಕಾನ್ಫಿಗರೇಷನ್ ಇಲ್ಲ ಅಂದ್ರೆ ಅದನ್ನ ನಾವು ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಅದಕ್ಕೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಆಗಿರುತ್ತೆ, ಬಟ್ ಚಾರ್ಜಸ್ ಗಳಿರಲ್ಲ. ಈ ಬೋರಾನ್ ಫ್ಯಾಮಿಲಿ ಆಗಿರ್ಬೋದು ಅಥವಾ ಬೆರಿಲಿಯಂ ಫ್ಯಾಮಿಲಿ ಆಗಿರ್ಬೋದು. ಅದಷ್ಟೇ ಅಲ್ಲ, ಅಂಡ್ ಆಲ್ ಮೆಟಲ್ಸ್, ಪ್ರತಿಯೊಂದು ಮೆಟಲ್ಸ್ ಗಳು ಏನಾಗುತ್ತೆ? ಎಲೆಕ್ಟ್ರಾನ್ ನ ಬಿಟ್ಕೊಟ್ಟು ಅದು ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಆಗಿರುತ್ತೆ. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಮೆಟಲ್ಸ್ ಅಂಡ್ ಬೋರಾನ್ ಅಂಡ್ ಬೆರಿಲಿಯಂ ಫ್ಯಾಮಿಲೀಸ್ ಗಳನ್ನ ನಾವು ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಓಕೆ, ಸೊ ಬೋರಾನಿಗೆ ಒಂದು ಎಕ್ಸಾಂಪಲ್ ತಗೊಂಡ್ರೆ ದಟ್ ಇಸ್ ಎ BH3, BCl3. ಅದ್ರದ್ದು ಫ್ಯಾಮಿಲಿ ತಗೊಂಡ್ರೆ ಅಲ್ಯೂಮಿನಿಯಂ ಕ್ಲೋರೈಡ್. ಬೇರಿಯಂ ತಗೊಂಡ್ರೆ ಬೆರಿಲಿಯಂ ತಗೊಂಡ್ರೆ ಬೆರಿಲಿಯಂ ಕ್ಲೋರೈಡ್. ಸೊ ದಿಸ್ ಆರ್ ಆಲ್ ನೋಡಿ, ಈ ಒಂದು ಎಕ್ಸಾಂಪಲ್ಸ್ ಗಳಲ್ಲಿ ಯಾವುದೇ ತರ ಚಾರ್ಜಸ್ ಗಳಿಲ್ಲ. ಸೊ ಚಾರ್ಜಸ್ ಗಳಿಲ್ಲ ಅಂದ ತಕ್ಷಣ ಇಟ್ ಇಸ್ ಎ ಎಲೆಕ್ಟ್ರೋಫೈಲ್ ಅಲ್ಲ ಅಂತ ಅಲ್ಲ, ಇದರಲ್ಲಿ ಆಕ್ಟೇಟ್ ಕಾನ್ಫಿಗರೇಷನ್ ಒಬೆ ಆಗಿರಲ್ಲ. ಸೊ ಹಾಗಾಗಿ ಇದನ್ನ ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಅಂಡ್ ಮೆಟಲ್ಸ್ ಗಳನ್ನು ತಗೊಂಡ್ರೆ ದಟ್ ಇಸ್ ಎ ಫೆರಿಕ್ ಕ್ಲೋರೈಡ್, ಫೆರಸ್ ಕ್ಲೋರೈಡ್,
ಓಕೆ, ಜಿಂಕ್ ಕ್ಲೋರೈಡ್, ಇದೆಲ್ಲದನ್ನು ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ವಾಟ್ ಅಬೌಟ್ ದ ನ್ಯೂಕ್ಲಿಯೋಫೈಲ್? ಸೊ ಇಲ್ಲಿ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ನೋಡಿದ್ವಿ, ಯು ಕ್ಯಾನ್ ಗೆಟ್ ಅನ್ ಐಡಿಯಾ. ಸೊ ಬೋರಾನ್ ಫ್ಯಾಮಿಲಿ, ಬೆರಿಲಿಯಂ ಫ್ಯಾಮಿಲಿ ಅಂಡ್ ಮೆಟಲ್ಸ್. ಸೊ ಸೇಮ್ ವೈಸ್ ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ ಅಂತ ಕೇಳಿದ್ರೆ that should have lone pair of electrons. ಒಂದು ಆಟಮ್ಸ್ ಆಗಿರ್ಬೋದು ಅಥವಾ ಮಾಲಿಕ್ಯೂಲ್ಸ್ ಆಗಿರ್ಬೋದು, ಆ ಮಾಲಿಕ್ಯೂಲ್ಸ್ ಅಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಬಾಂಡ್ ಆಗದೆ ಉಳ್ಕೊಂಡಿರೋ ಎಲೆಕ್ಟ್ರಾನ್ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್, ವಾಟರ್ ತಗೊಳ್ಳಿ. ಈ ವಾಟರ್ ಅಲ್ಲಿ ಆಕ್ಸಿಜನ್ ಗೆ 2 ಲೋನ್ ಪೇರ್ ಇದೆ. ಆ ಲೋನ್ ಪೇರ್ ನ ಸೊ ಇಟ್ ಆಕ್ಟ್ಸ್ ಆಸ್ ಎ ನ್ಯೂಕ್ಲಿಯೋಫೈಲ್ ಆಗುತ್ತೆ. ಅಮೋನಿಯಾ ತಗೊಳ್ಳಿ, ಇಲ್ಲಿರೋ ಲೋನ್ ಪೇರ್ ಏನಾಗಿರುತ್ತೆ? ನ್ಯೂಕ್ಲಿಯೋಫೈಲ್ ಆಗಿರುತ್ತೆ. ಸೊ ದೆನ್ ಗೋ ಟು ದ ಅಮೈನ್ಸ್. ಅಮೈನ್ಸ್ ತಗೊಂಡ್ರು ಸಹ ಅಲ್ಲಿ ನೈಟ್ರೋಜನ್ ಅಲ್ಲಿ ಲೋನ್ ಪೇರ್ ಇದೆ. ಸೊ ದಟ್ ಗಿವ್ಸ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಅದನ್ನ ನಾವೇನಂತ ಕರಿತೀವಿ? ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರೋಫೈಲ್ ಆಯ್ತು, ಅಲ್ಲಿ ನ್ಯೂಕ್ಲಿಯೋಫೈಲ್ ಆಯ್ತು. ಸೊ ಎಲೆಕ್ಟ್ರೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ಡಿಫಿಷಿಯಂಟ್, ಕಡಿಮೆ ಆಗಿರಬೇಕು, ಅವಾಗ ಅದು ಪಾಸಿಟಿವ್ ಚಾರ್ಜ್ ಇರುತ್ತೆ. ಎಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೋ ಅದನ್ನೆಲ್ಲದನ್ನು ನಾವು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ ಅಂದ್ರೆ ನಿಮಗೆ ಐಡಿಯಾ ಸಿಕ್ಕಾಯ್ತು. ದೆನ್ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಗಳು ಯಾವುದು, ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಗಳು ಯಾವುದು ಅನ್ನೋದು ಐಡಿಯಾ ಸಿಕ್ತು. ಓಕೆ, ಯು ಕ್ಯಾನ್ ಟೇಕ್ ಆಲ್ಕೋಹಾಲ್, ಈಥರ್ಸ್, ಅಲ್ಲೂ ಸಹ ಏನಾಗಿದೆ? ಲೋನ್ ಪೇರ್ ಇದೆ, ಇಟ್ ಆಕ್ಟ್ಸ್ ಆಸ್ ಎ ನ್ಯೂಕ್ಲಿಯೋಫೈಲ್, ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್. ನೋಡಿ, ಚಾರ್ಜಸ್ ಗಳೇ ಇಲ್ಲ. ಓಕೆ, ಸೊ ಹಾಗಾಗಿ ಈ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ನ ಅಂಡ್ ಪಾಸಿಟಿವ್ ಚಾರ್ಜಸ್ ಸ್ಪೀಸೀಸ್ ನ ವಿ ಕಾಲ್ ಇಟ್ ಆಸ್ ಎ ಲೇವಿಸ್ ಆಸಿಡ್. ಇದನ್ನೇನಂತ ಕರಿಬೇಕು ನಾವು? ಲೇವಿಸ್ ಆಸಿಡ್ ಅಂತ. ಲೇವಿಸ್ ಆಸಿಡ್ ಅಂದ್ರೆ ಇಟ್ ಅಕ್ಸೆಪ್ಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ acceptor. So the substance or molecule accept the pair of electron, that is called electron loving species, electrophile. ಸೊ ಏನ್ ಮಾಡುತ್ತೆ? ಎಲೆಕ್ಟ್ರಾನ್ ಅನ್ನ ಅಕ್ಸೆಪ್ಟ್ ಮಾಡೋದ್ರಿಂದ ಅದನ್ನ ನಾವೇನಂತ ಕರಿತೀವಿ? ಲೇವಿಸ್ ಆಸಿಡ್. ಎಕ್ಸಾಂಪಲ್, BH3 is a ಲೇವಿಸ್ ಆಸಿಡ್. ಯಾಕೆ? ಇದು ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನ ಲೇವಿಸ್ ಆಸಿಡ್ ಅಂತ ಕರಿತೀವಿ. ಹಾಗಾದ್ರೆ ನ್ಯೂಕ್ಲಿಯೋಫೈಲ್ ಇಸ್ ಎ ಲೇವಿಸ್ ಬೇಸ್. ಸೊ ಲೇವಿಸ್ ಬೇಸ್ ಅಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಪೇರ್, ಎ ಪೇರ್ ಆಫ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್ ನ ನಾವೇನ್ವಿ ಲೇವಿಸ್ ಆಸಿಡ್ ಅನ್ವಿ. ಇಲ್ಲಿ ಏನ್ ಬರಿಬೇಕು? ಇಟ್ ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಎ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಗಳನ್ನ ಡೊನೇಟ್ ಮಾಡುತ್ತೆ. ಅದನ್ನ ನಾವೇನಂತ ಕರಿತೀವಿ? ಲೇವಿಸ್ ಬೇಸ್. ಎಕ್ಸಾಂಪಲ್, ವಾಟರ್, ಅಮೋನಿಯಾ ಆರ್ ದ ಲೇವಿಸ್ ಬೇಸ್. Why? Because it donate a pair of electrons. So and further examples ಗಳನ್ನ ನೀವು ಡಿಸ್ಕಷನ್ ಮಾಡೋದಾದ್ರೆ, I told you it is a positive charged species, H+, NO+, NO2+, yes or no? So then go to the carbocation, methyl, so and so on. Okay, ಎಲ್ಲ ಪಾಸಿಟಿವ್ ಚಾರ್ಜ್ and neutral charge ಬಂದ್ರೆ ಮುಗೀತು. So then nucleophile ಅಂತ ಅಂದ್ರೆ that is a Cn-. Okay, so then methyl carbene ions galu. Okay, then go to the halogen minus charge, so and etc. So that's all called nucleophiles. So this is one of the perfect clarity of electrophile and nucleophile. Perfect ಆಗಿ ಅರ್ಥ ಮಾಡ್ಕೊಳ್ಳಿ, electrophile ಅಂದ್ರೆ ಏನು, nucleophile ಅಂದ್ರೆ ಏನು. ಸೊ ಬರೀ ಇದಿಷ್ಟರಲ್ಲೇ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗುತ್ತಾ ಅಂತ ಅಂದ್ರೆ ಸೀರಿಯಸ್ಲಿ ನೋ. ಇದು ಈ ಒಂದು ಎಲೆಕ್ಟ್ರೋಫೈಲ್ ಅಂಡ್ ನ್ಯೂಕ್ಲಿಯೋಫೈಲ್ ಇದು ರಿಯಾಕ್ಷನ್ಸ್ ಗಳನ್ನ ನೀವು ಫಸ್ಟ್ ಅಬ್ಸರ್ವ್ ಮಾಡಬೇಕು. ಸೊ ಇದರಲ್ಲಿ 4 ರಿಯಾಕ್ಷನ್ಸ್ ಗಳು ನಡೆಯುತ್ತೆ. ಒಂದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ನೆಕ್ಸ್ಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಈಗ ಆ 4 ರಿಯಾಕ್ಷನ್ ನ ಸಿಂಪಲ್ ಆಗಿ ಅನಲೈಸ್ ಮಾಡ್ತಾ ಹೋಗೋಣ ವಿತ್ ವರ್ಕ್. ಸೊ ನಾವು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂದ್ರೆ, ಸಬ್ಸ್ಟಿಟ್ಯೂಷನ್ ಅಂತ ಅಂದ್ರೆ ಒಂದರ ಬದಲಿಗೆ ಇನ್ನೊಂದು ಅನ್ನೋದನ್ನೇ ಸಬ್ಸ್ಟಿಟ್ಯೂಷನ್ ಅಂತೀವಿ. ಎಲೆಕ್ಟ್ರೋಫೈಲ್ ಅಂತ ಅಂದ್ರೆ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್. ಎಸ್ ಆರ್ ನೋ? ಸೊ ಪಾಸಿಟಿವ್ ಚಾರ್ಜ್ ಸ್ಪೀಸೀಸ್ ಒಂದರ ಬದಲಿಗೆ ಇನ್ನೊಂದು ಬಂದು ಜಾಯಿನ್ ಆಗಿರಬೇಕು. ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಬೆಂಜಿನ್ ಬರ್ತಿದ್ದೀನಿ, ಇಲ್ಲಿ ಹೆಚ್ಚಿರುತ್ತೆ. ಎಸ್ ಆರ್ ನೋ? ಸೊ ಇಲ್ಲಿ ಹೆಚ್ಚಿರುತ್ತೆ.
ಈ ಹೆಚ್ಚಿಗೆ ನೀವು ಹ್ಯಾಲೋಜಿನೇಷನ್ ಮಾಡ್ತಾ ಇದ್ದೀರಾ. ಓಕೆ, ಹ್ಯಾಲೋಜಿನೇಷನ್ ಮಾಡಬಹುದು ಅಥವಾ ಯು ಜಸ್ಟ್ ಟೇಕ್ ಆಲ್ಕೈಲ್ ಹ್ಯಾಲೈಡ್ ತಗೊಂಡು ಫ್ರೀಡಲ್ ಕ್ರಾಫ್ಟ್ ಆಲ್ಕಲೇಷನ್ ಮಾಡ್ತಾ ಇದ್ದೀರಾ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಇದರಿಂದ ಪ್ರೊಡ್ಯೂಸ್ ಆಗೋ ಎಲೆಕ್ಟ್ರೋಫೈಲ್ ಯಾವುದು? ಯು ನೋ ದಟ್ ಒನ್ ಇಟ್ ಶುಡ್ ಬಿ ಆರ್ ಪ್ಲಸ್. ಸರ್ ಇದನ್ನ ಆರ್ ಪ್ಲಸ್, ಇದರಲ್ಲಿ ಪ್ಲಸ್ ಆಗುತ್ತೆ, ಇದರಲ್ಲಿ ಮೈನಸ್ ಆಗುತ್ತೆ. ಈ ಆರ್ ಪ್ಲಸ್ ಎಲೆಕ್ಟ್ರೋಫೈಲ್ ಆದ್ರೆ ಇದೇನಾಗಿರ್ಬೇಕು? ಪ್ರಾಡಕ್ಟ್ ನಿಮಗೆ ಯು ಶುಡ್ ಗೆಟ್ ದ ಪ್ರಾಡಕ್ಟ್ ಇಲ್ಲಿಗೆ ತಗೋಣ ಆರ್. ಸೊ ಅಂದ್ರೆ ಇಲ್ಲಿರೋದು ಹೆಚ್ ಪ್ಲಸ್, ಇದನ್ನ ಹೆಚ್ಚಿನ ಹೆಚ್ ಪ್ಲಸ್ ಹೊರಗಡೆ ಹೋಗ್ತಾ ಇದೆ. ಓಕೆ, ಆರ್ ಪ್ಲಸ್ ಒಳಗಡೆ ಬರ್ತಾ ಇದೆ. ಓಕೆ, ಆರ್ ಪ್ಲಸ್ ಬಂತು, ಹೆಚ್ ಪ್ಲಸ್ ಹೊರಗಡೆ ಹೋಯ್ತು. ಅಂದ್ರೆ ಒಂದರ ಬದಲಿಗೆ ಇನ್ನೊಂದು, ದಟ್ ಇಸ್ ವಿ ಕಾಲ್ ಇಟ್ ಆಸ್ ಎ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಒಂದು ಎಲೆಕ್ಟ್ರೋಫೈಲ್ ಬದಲು ಇನ್ನೊಂದು ಎಲೆಕ್ಟ್ರೋಫೈಲ್ ಬಂತು, ದಟ್ ಇಸ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಿಂಪಲ್ ರಿಯಾಕ್ಷನ್. ನೆಕ್ಸ್ಟ್ ಗೋ ಟು ದ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. 4 ರಿಯಾಕ್ಷನ್ ಇದೆ, ಆ 4 ರಿಯಾಕ್ಷನ್ ಕಲ್ತ್ರೆ ಸೊ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಒಂದರ ಬದಲಿಗೆ ಇನ್ನೊಂದು ಸಬ್ಸ್ಟಿಟ್ಯೂಟ್ ಆಯ್ತು. ನಾವು ವಿ ಗೋ ಟು ದ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಅಂದ್ರೆ ಏನು? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ, ಪ್ಲಸ್ ಇಲ್ಲೊಂದು ಹೆಚ್ ಪ್ಲಸ್ ಇದೆ. ಸೊ ಏನಾಗುತ್ತೆ? ಈ ಪೈ ಬಾಂಡ್ ಹೋಗಿ ಇದನ್ನ ಅಟ್ಯಾಕ್ ಮಾಡುತ್ತೆ. ಸೊ ಪೈ ಬಾಂಡ್ ಅಟ್ಯಾಕ್ ಮಾಡುತ್ತೆ. ಸೊ ದ ಪ್ರಾಡಕ್ಟ್ ಈಸ್, ಇಲ್ಲಿಗೆ ಹೆಚ್ಚು ಬಂತು, ಇಲ್ಲಿಗೆ ಪಾಸಿಟಿವ್ ಚಾರ್ಜ್ ಬಂತು. ಸರ್ ಸೊ ಈ ಪೈ ಬಾಂಡ್ ಏನಾಯ್ತು? ಇಟ್ ಅಟ್ಯಾಕ್ ಟು ದಿಸ್ ಎಲೆಕ್ಟ್ರೋಫೈಲ್ ನ ಅಟ್ಯಾಕ್ ಮಾಡ್ತು. ಬಿಕಾಸ್ ಪೈ ಬಾಂಡ್ ಆಕ್ಟ್ಸ್ ಆಸ್ ಎ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಹೋಗಿ ಹೆಚ್ ಪ್ಲಸ್ ನ ರಿಸೀವ್ ಮಾಡ್ತು. ಸೊ ಅಂದ್ರೆ ಈ ಎಲೆಕ್ಟ್ರೋಫೈಲ್ ಏನಾಗಿದೆ? ಇಲ್ಲಿಗೆ ಅಡಿಷನ್ ಆಗಿದೆ. ಓಕೆ, ಸೊ ಅದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಇಲ್ಲೇನಾಗಿದೆ? ಒಂದು ಎಲೆಕ್ಟ್ರೋಫೈಲ್ ಬಂದು ಇನ್ನೊಂದು ಎಲೆಕ್ಟ್ರೋಫೈಲ್ ಬಂದು ಜಾಯಿನ್ ಆಗಿದೆ. ಇನ್ನು ಉಳಿದಿರೋ ಕಡೆ ಎಲ್ಲ ನೀವೇನಾಗಬೇಕು? ಹೆಚ್ಚು ಹಾಕಬೇಕು. Okay, so that is we call it as a electrophilic substitution reaction, and another one will be the electrophilic addition reaction. So bari idin ille nododa anta kelidre, now you have to observe one more nucleophilic substitution reaction. First nodona. So nucleophilic substitution reaction andre ಏನು? So ಇವಾಗ ಒಂದು ಜನರಲ್ ಆಗಿ ನಾವು ತಗೊಳ್ಳೋದಾದ್ರೆ, so now we have R with bromide in the presence of NaOH. Yes or no? ಈಗ OH it becomes what? Minus. ಈ minus ಇಲ್ಲಿ ಬರುತ್ತೆ, Br exists as a Br minus. OH minus ಬಂತು, Br minus ಹೊರಗಡೆ ಬಂತು. The product is what? R. ಇಲ್ಲಿಗೆ ಏನಾಯ್ತು? OH ಬಂದು ಕೂರ್ತು. ಅಂದ್ರೆ ಒಂದು ನ್ಯೂಕ್ಲಿಯೋಫೈಲ್ ಬದಲಿಗೆ ಇನ್ನೊಂದು ನ್ಯೂಕ್ಲಿಯೋಫೈಲ್ ಹೋಗ್ತಾ ಇದೆ. ಒಂದು ನ್ಯೂಕ್ಲಿಯೋಫೈಲ್ ಜಾಯಿನ್ ಆಗ್ತಿದೆ, ಇನ್ನೊಂದು ನ್ಯೂಕ್ಲಿಯೋಫೈಲ್ ಹೊರಗಡೆ ಹೋಗ್ತಾ ಇದೆ. ಇದನ್ನ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಯು ಕ್ಯಾನ್ ಈಸಿಲಿ ಅಸೈನ್. ಸೊ ನಾನು ನೆಕ್ಸ್ಟ್ ಹೇಳ್ತೀನಿ ಹೇಗೆ ಸಿಂಪಲ್ ಆಗಿ ಮೆಮೊರೈಸ್ ಮಾಡೋದು. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆದಾದ್ಮೇಲೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಕ್ಷನ್ ಆಗ್ಬೇಕಂದ್ರೆ ನ್ಯೂಕ್ಲಿಯೋಫೈಲ್ ಬಂದು ಅಡಿಷನ್ ಆಗ್ಬೇಕು. ಒಂದು ಎಕ್ಸಾಂಪಲ್, ಸಿ ಡಬಲ್ ಬಾಂಡ್ ಓ ಇದೆ, ದಟ್ ಈಸ್ ಟ್ರೀಟೆಡ್ ವಿತ್ ಸಯನೈಡ್. ಸೊ ಏನಾಗುತ್ತೆ? ಇಲ್ಲಿ ನಾನು ಹೇಳಿದ್ದೀನಿ ಆಲ್ ಕಾರ್ಬನ್ ಇಸ್ ಎಲೆಕ್ಟ್ರೋಫೈಲ್, ದಿಸ್ ಇಸ್ ಪ್ಲಸ್, ದಿಸ್ ಇಸ್ ಮೈನಸ್. ಈಗ ಏನೋ ಪ್ಲಸ್ ಹೋಗಿ ಇದು ಅಟ್ಯಾಕ್ ಆಗುತ್ತೆ, ಇದು ಈ ತರ ಶಿಫ್ಟ್ ಆಗುತ್ತಲ್ವಾ? ದ ಪ್ರಾಡಕ್ಟ್ ಈಸ್ ಕಾರ್ಬನ್ಗೆ ಸಯನೈಡ್ ಬಂತು. ಓಕೆ, ಇಲ್ಲಿ ಓ ಮೈನಸ್ ಇದ್ದಿದ್ದು ಓ ಎಚ್ ಆಗುತ್ತೆ, ಇಲ್ಲಿ ಓ ಮೈನಸ್ ಅಂತಾನೆ ತಗೊಳ್ಳೋದು. ಸೊ ನಾವು ಈಗ ಏನಾಯ್ತು? ಪ್ರಾಡಕ್ಟ್ ನ್ಯೂಕ್ಲಿಯೋಫೈಲ್ ಬಂದು ಇಲ್ಲಿ ಅಡಿಷನ್ ಆಯ್ತು. ಸೊ ಇದನ್ನ ಏನಂತ ಕರಿತೀವಿ ನಾವು? ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಇದು ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಇಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂಡ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಓಕೆ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ 4 ರಿಯಾಕ್ಷನ್. ಸೊ ಈಗ ಈ ರಿಯಾಕ್ಷನ್ಸ್ ಗಳನ್ನ ಇಟ್ಕೊಂಡು ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್ ಇದೆ. ಇದರಲ್ಲಿ ಬರೀ ನ್ಯೂಕ್ಲಿಯೋಫೈಲ್ ಎಲೆಕ್ಟ್ರೋಫೈಲ್ ಅಂದ್ರೆ ಬರೀ ಅದೇ ಕಾನ್ಸೆಪ್ಟ್, ಬಟ್ ಆ ಕಾನ್ಸೆಪ್ಟ್ ಗೆ ಈ ಒಂದು ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನೀವೇನ್ ಮಾಡಬೇಕು? ಸೊ ಬೆಂಜಿನ್ ರಿಂಗ್ ಅನ್ನ ಅಟ್ಯಾಚ್ ಮಾಡಿ ನೀವು ನೋಡ್ಬೇಕು. ಓಕೆ, ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. Now
ಓಕೆ, ಸೊ ಈಗ ಇಲ್ಲಿ ಬೆನ್ಸಿನ್ ರಿಂಗ್ ಇದೆ. ಈ ಬೆನ್ಸಿನ್ ರಿಂಗಿಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್, ಬೆನ್ಸಿನ್ ರಿಂಗಿಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ರೆ ಅದನ್ನ ರಿಂಗ್ ಆಕ್ಟಿವೇಟರ್ಸ್ ಅಂತ ಕರೀತೀವಿ. ರಿಂಗ್ ಆಕ್ಟಿವೇಟರ್ಸ್. ಅದೇ ಆ ಬೆನ್ಸಿನ್ ರಿಂಗಿಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ಅದನ್ನ ನಾವೇನಂತ ಕರಿಬೇಕು? ವಿ ಶುಡ್ ಕಾಲ್ ಇಟ್ ಇಸ್ ಎ ರಿಂಗ್ ಡಿಆಕ್ಟಿವೇಟರ್. ಸೊ ಆಲ್ ಕಾನ್ಸೆಪ್ಟ್ ಬರುತ್ತೆ ನಿಮಗೆ. ಸೊ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇತ್ತು ಅಂದ್ರೆ ಅದು ರಿಂಗ್ ಆಕ್ಟಿವೇಟರ್ ಆಗಿರುತ್ತೆ. ಅದೇ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದನ್ನ ನಾವು ರಿಂಗ್ ಡಿಆಕ್ಟಿವೇಟರ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಈಗ ನಾನೇನ್ ಮಾಡೋಣ, ಇಲ್ಲಿ ಎಲೆಕ್ಟ್ರೋಫೈಲ್ ನ ನಾನು ಟ್ರೀಟ್ ಮಾಡಿದ್ರೆ ಅವಾಗ ಇಲ್ಲೇನಾಗುತ್ತೆ ಗೊತ್ತಾ? ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ. ಏನ್ ಬರ್ತದೆ? ಸೊ ಎಲೆಕ್ಟ್ರೋಫೈಲ್ ಈ ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ. ಈ ಗ್ರೂಪಿಗೆ ಇಲ್ಲಿ ಎಲೆಕ್ಟ್ರೋಫೈಲ್ ನ ಕೊಟ್ರೆ ಅವಾಗ ಅದೇನಾಗಿರುತ್ತೆ? ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ. ಅದೇ ಎಲೆಕ್ಟ್ರೋಫೈಲ್ ನ ಇಲ್ಲಿ ಕೊಟ್ರೆ ಸೊ ದಟ್ ಶುಡ್ ಬಿ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಆಗಿರುತ್ತೆ. ಮೆಟಾ ಡೈರೆಕ್ಟಿಂಗ್ ಗ್ರೂಪ್. ಫೈನ್. ಸೊ ದಟ್ಸ್ ಎಲೆಕ್ಟ್ರೋಫೈಲ್. ಈಗ ನಾರ್ಮಲ್ ಆಗಿ ರಿಯಾಕ್ಷನ್, ಈಗ ನಾನು ಏನ್ ಬರ್ದೆ, ಒಂದು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ರೆ ಸೊ ಅದನ್ನ ನಾವು ರಿಂಗ್ ಆಕ್ಟಿವೇಟರ್ಸ್, ಆ ಬೆನ್ಸಿನ್ ನ ಆಕ್ಟಿವೇಟ್ ಮಾಡುತ್ತೆ ಅಂತ. ಅದೇ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇದ್ರೆ ಆ ರಿಂಗ್ ನ ಡಿಆಕ್ಟಿವೇಟ್ ಮಾಡುತ್ತೆ ಅಂತ. ಎಲೆಕ್ಟ್ರೋಫೈಲ್ ಕೊಟ್ಟಾಗ ಇದು ಆರ್ಥೋ ಪೊಸಿಷನ್, ಇದು ಪ್ಯಾರಾ ಪೊಸಿಷನ್, ಅಲ್ಲಿ ಬಂದು ಅಟ್ಯಾಕ್ ಮಾಡಿಸುತ್ತೆ. ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಂದ್ರೆ ಈ ಎರಡು ಪೊಸಿಷನ್ ಇಸ್ ದ ಮೆಟಾ ಪೊಸಿಷನ್, ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರಿತೀವಿ. ಸೊ ಈಗ ನಾವೇನ್ ಅಬ್ಸರ್ವ್ ಮಾಡಬೇಕು ಅಂತಂದ್ರೆ ಇದು ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್, ಇದು ಮೆಟಾ ಡೈರೆಕ್ಟಿಂಗ್ ಗ್ರೂಪ್. ಓಕೆ, ಸೊ ಎಂತ ರಿಯಾಕ್ಷನ್ ನಡೆಯುತ್ತೆ ಇಲ್ಲಿ? ಯಾವಾಗಲೂ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ಇಲ್ಲಿ ಯಾವಾಗಲೂ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್. ಓಕೆ, ಬೆನ್ಸಿನ್ ರಿಂಗ್ ಅಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇತ್ತು ಅಂದ್ರೆ ಸೊ ಎಲೆಕ್ಟ್ರಾನ್ ಜಾಸ್ತಿ ಇರುತ್ತೆ, ನೆಗೆಟಿವ್ ಚಾರ್ಜ್ ಆಗುತ್ತೆ, ಎಲೆಕ್ಟ್ರೋಫೈಲ್ ನ ಅಟ್ಯಾಕ್ ಮಾಡುತ್ತೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇರೋ ಕಡೆ ನ್ಯೂಕ್ಲಿಯೋಫೈಲ್ ರಿಯಾಕ್ಟ್ ಆಗುತ್ತೆ. ದಟ್ ಇಸ್ ಎ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಈಗ ಯಾವ್ಯಾವ್ದು ಗ್ರೂಪ್ಗಳು ಅನ್ನೋದನ್ನ ನಾವು ಸ್ಟಡಿ ಮಾಡ್ತಾ ಹೋಗೋಣ. ವಿಚ್ ಗ್ರೂಪ್? ಸೊ ಫಸ್ಟ್ ಒನ್ ಸ್ಟ್ರಾಂಗ್ ಆಕ್ಟಿವೇಟರ್ಸ್. ಸೊ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಅಲ್ಲಿ ಯಾವ್ದು ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಅಂದ್ರೆ NH2 ಗ್ರೂಪ್, NHR ಗ್ರೂಪ್, NR2 ಗ್ರೂಪ್. ಅಂದ್ರೆ ಏನು? ಇಟ್ ಇಸ್ ಎ ಪ್ರೈಮರಿ ಅಮೈನ್, ಇಟ್ ಇಸ್ ಎ ಸೆಕೆಂಡರಿ ಅಮೈನ್, ಇಟ್ ಇಸ್ ಎ ಟರ್ಷರಿ ಅಮೈನ್. ನೆಕ್ಸ್ಟ್ OH, ನೆಕ್ಸ್ಟ್ O ಮೈನಸ್. ದ ಪ್ರಿಯಾರಿಟಿ ಆರ್ಡರ್ ಬರೀತಿದ್ದೀನಿ, ಕ್ಲೀನ್ ಆಗಿ ಫೋಕಸ್ ಮಾಡಿ. ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಅಂದ್ರೆ NH2 ಗ್ರೂಪ್ ಜಾಸ್ತಿ ರಿಯಾಕ್ಟ್ ಆಗಿರುತ್ತೆ, ಜಾಸ್ತಿ ಎಲೆಕ್ಟ್ರಾನ್ ನ ರಿಲೀಸ್ ಮಾಡುತ್ತೆ. ಆಮೇಲೆ ಸೆಕೆಂಡರಿ ಅಮೈನ್, ನೆಕ್ಸ್ಟ್ ಗೋ ಟು ದ ಟರ್ಷರಿ ಅಮೈನ್. ಓಕೆನಾ? ಸೊ ದಟ್ ಇಸ್ ಎ ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಯಾವ್ದ್ರಲ್ಲಿ? ಈ ರಿಂಗ್ ಅಲ್ಲಿ. ಓಕೆ, ಸೊ ಅದಾದ್ಮೇಲೆ OH ಅಂಡ್ O ಮೈನಸ್. ನೆಕ್ಸ್ಟ್ ಗೋ ಟು ದ moderately activators. ಸೊ moderately activators ಅಂದ್ರೆ ಈ NH ಇದೆ ನೋಡಿ, ಆ NH ಗೆ COCH3 ಅಂದ್ರೆ ಅಮೈಡ್ ಗ್ರೂಪ್ ಫಾರ್ಮೇಶನ್ ಆಗುತ್ತೆ. ಸೊ ಕಾರ್ಬನೈಲ್ ಇಸ್ ಎ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಇದು ಇಲ್ಲಿ ಶಿಫ್ಟ್ ಆಗೋದ್ರಿಂದ ಇದ್ರದ್ದು ಅಸಿಡಿಟಿ ಲೋನ್ ಪೇರ್ ಕೊಡೋದಂತ ಕಡಿಮೆ ಆಗುತ್ತೆ. ಓಕೆನಾ? ಎಲೆಕ್ಟ್ರಾನ್ ರಿಲೀಸ್ ಮಾಡುವಂತದ್ದು ಕಡಿಮೆ ಆಗುತ್ತೆ. ದಟ್ಸ್ ಅ ಮಾಡರೇಟ್ಲಿ ಆಕ್ಟಿವೇಟರ್ಸ್. ಸೊ ಅದೊಂದೇ ಅಲ್ಲ, NH C ಡಬಲ್ ಬಾಂಡ್ O R ಆಗಿರ್ಬೋದು. ನೆಕ್ಸ್ಟ್ O ಗೆ CH3 ಅಟ್ಯಾಚ್ ಆಗಿರ್ಬೋದು, ಅಥವಾ O ಗೆ ಯಾವ್ದಾದ್ರು ಒಂದು ಕಾರ್ಬನ್ ಚೈನ್ ಗಳು ಅಟ್ಯಾಚ್ ಆಗಿರ್ಬೋದು. CH3 ಮಾತ್ರ ಅಲ್ಲ, O ಗೆ ಯಾವ್ದಾದ್ರು ಒಂದು ಕಾರ್ಬನ್ ಚೈನ್ ಗಳು ಅಟ್ಯಾಚ್ ಆಗಿರ್ಬೋದು. ಸೊ ದಟ್ ಇಸ್ ದ ಥಿಂಗ್. ಸೊ ನೆಕ್ಸ್ಟ್ ವೀಕ್. ಸೊ ವೀಕ್ ಆಕ್ಟಿವೇಟರ್ಸ್. ವೀಕ್ ಆಕ್ಟಿವೇಟರ್ಸ್ ಅಂತ ಅಂದ್ರೆ ಸೊ ವೀಕ್ ಆಗಿ ಅದನ್ನ ಆಕ್ಟಿವೇಟ್ ಮಾಡೋದಂದ್ರೆ ದಟ್ ಇಸ್ ಎ ಕಾರ್ಬನ್ ಚೈನ್. ಯಾವುದು? ಮೀಥೈಲ್, ಈಥೈಲ್, C2H5, ಈಥೈಲ್,
C6H5 ಬೆನ್ಸಿನ್ ರಿಂಗ್ ಇವೆಲ್ಲ ಏನಾಗುತ್ತೆ ಎಲೆಕ್ಟ್ರಾನ್ ರಿಲೀಸಿಂಗ್. ಈಗ ನೋಡಿ, ಸೊ ದಿಸ್ ಇಸ್ ದ ಟಾಪ್ ಆರ್ಡರ್ ಎಲೆಕ್ಟ್ರಾನ್ ರಿಲೀಸಿಂಗ್. ಎಲೆಕ್ಟ್ರಾನ್ ರಿಲೀಸ್ ಮಾಡೋದು ಇದರಲ್ಲಿ ಜಾಸ್ತಿ, ಇದರಲ್ಲಿ ಮಾಡರೇಟಲಿ, ಇದರಲ್ಲಿ ಕಡಿಮೆ ಆದ್ರೂ ಎಲೆಕ್ಟ್ರಾನ್ ರಿಲೀಸ್ ಮಾಡೋದು. ವಾಟ್ ಅಬೌಟ್ ದ ನ್ಯೂಕ್ಲಿಯೋ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಅಲ್ಲಿ ಸ್ಟ್ರಾಂಗ್ ಡಿಆಕ್ಟಿವೇಟರ್ಸ್. ಸೊ ತುಂಬಾ ರಿಂಗ್ ಡಿಆಕ್ಟಿವೇಟ್ ಮಾಡೋದು ಯಾವುದು ಅಂತ ಕೇಳಿದ್ರೆ ದಟ್ ಈಸ್ NO2. ಆ ಬೆನ್ಸಿನ್ ರಿಂಗ್ ಮೇಲೆ NO2 ಇತ್ತು ಅನ್ಕೊಳ್ಳಿ, ಸೊ ಹೈಲಿ ಡಿಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಅಂಡ್ ಅದರಲ್ಲಿ ಕಾರ್ಬನ್ ಟೆಟ್ರಾಫ್ಲೂರೈಡ್, ಟೆಟ್ರಾ ಅಲ್ಲ ಟ್ರೈಫ್ಲೂರೈಡ್, ಅಂಡ್ ಕಾರ್ಬನ್ ಟೆಟ್ರಾ ಟ್ರೈಕ್ಲೋರೈಡ್ ಇದು ಬಂದ್ಬಿಟ್ಟು ಸ್ಟ್ರಾಂಗ್ ಡಿಆಕ್ಟಿವೇಟ್ ಆಗಿರುತ್ತೆ. ಅದಾದ ನಂತರ ಮಾಡರೇಟ್ಲಿ ಡಿಆಕ್ಟಿವೇಟರ್. ಸೊ ಮಾಡರೇಟ್ಲಿ ಡಿಆಕ್ಟಿವೇಟರ್ಸ್ ಯಾವುದು? ದಟ್ ಈಸ್ ಸಯನೈಡ್ ಆಗಿರ್ಬೋದು, ಅಥವಾ SO3H ಸಲ್ಫೋನಿಕ್ ಆಸಿಡ್ ಗಳಾಗಿರ್ಬೋದು, ಅಥವಾ ಆಲ್ ಕಾರ್ಬನೈಲ್ ಗ್ರೂಪ್ಸ್. ಯಾವುದು ಆಲ್ ಕಾರ್ಬನೈಲ್ ಗ್ರೂಪ್ಸ್ ಅಂದ್ರೆ? ಸೊ ದಟ್ ಈಸ್ ಆಲ್ಡಿಹೈಡ್, C ಡಬಲ್ ಬಾಂಡ್ OH ಇದ್ರೆ ಆಲ್ಡಿಹೈಡ್, ದೆನ್ C ಡಬಲ್ ಬಾಂಡ್ O R ಡ್ಯಾಶ್ ಆಗಿತ್ತು ಅಂದ್ರೆ ಕೀಟೋನ್, C ಡಬಲ್ ಬಾಂಡ್ O OH ಆದ್ರೆ ಅದನ್ನ ಆಸಿಡ್, C ಡಬಲ್ ಬಾಂಡ್ O OR ಆಯ್ತು ಅಂದ್ರೆ ಅದು ಎಸ್ಟರ್, C ಡಬಲ್ ಬಾಂಡ್ O C ಡಬಲ್ ಬಾಂಡ್ OR ಆಯ್ತು ಅಂದ್ರೆ ಅದು ಅನ್ಹೈಡ್ರೈಡ್. So these are the electron withdrawing group moderately deactivators. So next weak deactivators ಯಾವುದು ಅಂತ ಕೇಳಿದ್ರೆ weak deactivators that is halogens. ಯಾವುದು? ಫ್ಲೂರೈಡ್, ಕ್ಲೋರೈಡ್, ಬ್ರೋಮೈಡ್ ಅಂಡ್ ಅಯೋಡೈಡ್. ಸೊ ದೀಸ್ ಆರ್ ದ ವೀಕ್ ಡಿಆಕ್ಟಿವೇಟರ್ಸ್. ಸೊ ಇದನ್ನ ನಾನು ಇಲ್ಲಿಗೂ ಶಿಫ್ಟ್ ಮಾಡಿ ಬರೀತೀನಿ. ಸೊ ದಟ್ ಈಸ್ ಹ್ಯಾಲೋಜನ್, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್. ಸೊ ಯಾಕೆ ಇದನ್ನ ಇಲ್ಲಿ ಬರ್ದೆ ಅಂದ್ರೆ ಈ ಗ್ರೂಪ್ಗಳು ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆದ್ರೆ ಇಟ್ಸ್ ಎ ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಆಗಿದೆ. ಈ ಗ್ರೂಪ್ಗಳು ಈ ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿದ್ರೆ ಅದು ಆರ್ಥೋ ಅಂಡ್ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಆಗಿರುತ್ತೆ. ಸೊ ಇಷ್ಟು ಕಾನ್ಸೆಪ್ಟ್ ಗಳನ್ನ ನೀವು ಕಲಿತ್ರೆ ಸೊ ಆಲ್ಮೋಸ್ಟ್ CET ನೀಟ್ JEE ಕ್ವಶನ್ಸ್ ಗಳನ್ನ ಸೊ ಎಲೆಕ್ಟ್ರೋಫೈಲ್ ಅಥವಾ ನ್ಯೂಕ್ಲಿಯೋಫೈಲ್ ಇಂದ ಬಂತು ಅಂದ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್. ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್, ಸೊ ಬೆನ್ಸಿನ್ ರಿಂಗಿಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ರೆ ಅದನ್ನ ರಿಂಗ್ ಆಕ್ಟಿವೇಟರ್ಸ್, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಇತ್ತು ಅಂದ್ರೆ ರಿಂಗ್ ಡಿಆಕ್ಟಿವೇಟರ್ಸ್. ಎಲೆಕ್ಟ್ರೋಫೈಲ್ ಅದಕ್ಕೆ ಬಂದು ರಿಯಾಕ್ಟ್ ಆಗುವಾಗ ಆರ್ಥೋ ಮತ್ತೆ ಪ್ಯಾರಾ ಪೊಸಿಷನ್ ಗಳಿಗೆ ಎಲೆಕ್ಟ್ರೋಫೈಲ್ ನ ಅಟ್ಯಾಕ್ ಮಾಡುತ್ತೆ. ಇಲ್ಲೇನ್ ಮಾಡುತ್ತೆ? ಮೆಟಾ ಪೊಸಿಷನ್ ಗೆ ಎಲೆಕ್ಟ್ರೋಫೈಲ್ ನ ಅಟ್ಯಾಕ್ ಮಾಡಿಸುತ್ತೆ. ಈ ರಿಂಗ್ ಅಲ್ಲಿ ಮೇಜರ್ ಆಗಿ ನಮಗೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಗಳು ಬರುತ್ತೆ, ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ ಗಳು ಬರುತ್ತೆ. ಈ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಕ್ಕೆ ಯಾವ್ದು ಜಾಸ್ತಿ ಕಂಪೇರಿಟಿವ್ಲಿ ಅಂದ್ರೆ ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಗಳು, ಮಾಡರೇಟ್ಲಿ ಆಕ್ಟಿವೇಟರ್ಸ್ ಅಂಡ್ ವೀಕ್ ಆಕ್ಟಿವೇಟರ್ಸ್. ಕಂಪೇರಿಟಿವ್ ಕೊಟ್ಟಿರ್ತಾರೆ, ಯು ನೀಡ್ ಟು ನೋ ದಟ್. ದೆನ್ ಡಿಆಕ್ಟಿವೇಟರ್ಸ್ ಗಳು ಕೊಟ್ಟಿದ್ದೀನಿ. ಸೊ ಹ್ಯಾಲೋಜನ್ಸ್ ಗಳನ್ನ ಇಲ್ಲಿ ಶಿಫ್ಟ್ ಮಾಡಿದೀನಿ. ಯಾಕಂದ್ರೆ ಹ್ಯಾಲೋಜನ್ಸ್ ಇದ್ದಾಗ ಸೊ ಇಟ್ ಇಸ್ ಎ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಇರುತ್ತೆ. -I ಎಫೆಕ್ಟ್ ಕಾಸ್ ಆದ್ರೂ +R ಎಫೆಕ್ಟ್ ಇಸ್ ದ ಡಾಮಿನೇಟ್ ಆಗಿರುತ್ತೆ. So here there is a carbonyl group is also. All carbonyl is a electrophilic in nature. Electron na tan kadege elkodutte. Okay, these are the very important concept. ಈಗ question paper solution ಮಾಡ್ತಾ ಹೋಗೋಣ. Okay, in this reaction, so match column 1. So this is a column 1 and this is a column 2. Okay, this is a column 2 and this is a column 1. ಸೊ ಎರಡು ಕಾಲಮ್ ಅನ್ನು ಕೊಟ್ಟಿದ್ದಾರೆ, ಒಂದು ಕಾಲಮ್ ಇನ್ನೊಂದು ಕಾಲಮ್ ವಿತ್ ಆಪ್ಷನ್ಸ್ ಗಳು ಕೊಟ್ಟಿದ್ದಾರೆ. A is R and B is Q and C is P. ಈ ತರ ಡಿಫರೆಂಟ್ ಆಗಿ ನಮಗೆ ಏನು ಕೊಟ್ಟಿದ್ದಾರೆ, ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ನಾವೀಗ ಏನ್ ಮಾಡಬೇಕು, ಇಲ್ಲಿ ನಾವು ಡಿಸೈಡ್ ಮಾಡಬೇಕು ವಿಚ್ ಇಸ್ ದ ನ್ಯೂಕ್ಲಿಯೋಫೈಲ್ ಅಂಡ್ ವಿಚ್ ಇಸ್ ದ ಎಲೆಕ್ಟ್ರೋಫೈಲ್. ಓಕೆ, ಮಾಡಿಬಿಟ್ಟು ಸೊ ಈ SE ಅಂದ್ರೆ ಏನು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. SN ಅಂತಂದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ದೆನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಇದಿಷ್ಟರಲ್ಲಿ ನೀವು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ನಾವು ಇಟ್ ಇಸ್ ವಾಟ್ 2,4 ಡೈನೈಟ್ರೋಫಿನೈಲ್ ಹೈಡ್ರಜಿನ್ ಇದೆ. ಸೊ ಇಲ್ಲಿ ಕೀಟೋನ್ ಇದೆ. ಆಲ್ ಕಾರ್ಬನೈಲ್ ಇಸ್ ಎಲೆಕ್ಟ್ರೋಫೈಲ್. All carbonyl is a electrophilic in center. So this is minus. Yes or no? So ಅದನ್ನ electrophile ಅಲ್ಲಿ. So nitrogen is
ಏನೋ ವಾಟ್ ಇಸ್ ದಟ್ ಒನ್, ಇಟ್ ಇಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿರುತ್ತೆ. ಸೊ ಇಲ್ಲೇನಾಗಿರುತ್ತೆ, ಲೋನ್ ಪೇರ್ ಇದೆ, ಇಲ್ಲೊಂದು ಲೋನ್ ಪೇರ್ ಇದೆ. ಸೊ ನಿಮಗೆ ಪ್ರಾಡಕ್ಟ್ ಬಂದಿರೋದು ಹೇಗೆ, ಇದು ಬಂದು ಇಲ್ಲಿಗೆ ಅಡಿಷನ್ ಆಗಿದೆ, ನೈಟ್ರೋಜನ್ ಇರೋ ಲೋನ್ ಪೇರ್ ಅಟ್ಯಾಕ್ ಆಗಿದೆ, ದಿಸ್ ಕಮ್ಸ್ ಟು ಹಿಯರ್. ಸೊ ಏನಾಗಿದೆ, ಇಲ್ಲಿ ನ್ಯೂಕ್ಲಿಯೋಫೈಲ್ ಬಂದು ಅಟ್ಯಾಚ್ ಆಗಿದೆ, ಅಡಿಷನ್ ಆಗಿದೆ. ಸೊ ಎ ಇಸ್ ವಾಟ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಅಂದ್ರೆ ಎ ಏನಾಗ್ಬೇಕು, ಇಲ್ಲಿ ಆರ್ ಆಗ್ಬೇಕು. ಸೊ ಎ ಆರ್ ಇದೆ ನೋಡಿ, ಎ ಆರ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಎ ಬಿ ಇದು ಅಲ್ಲ, ಇದು ಅಲ್ಲ. ಫೈನ್. ಸೊ ಡೈರೆಕ್ಟ್ ಆಗಿ ನ್ಯೂಕ್ಲಿಯೋಫಿಲ್ ಅಡಿಷನ್ ರಿಯಾಕ್ಷನ್ ಆಗಿದೆ. ಸೊ ವಾಟ್ ಅಬೌಟ್ ದಿಸ್ ಒನ್? ಸೊ ಇದನ್ನ ನಾವು ಫೋಕಸ್ ಮಾಡುವಾಗ ಇದೊಂದು ದೊಡ್ಡ ಮಾಲಿಕ್ಯೂಲ್ ನೀವು ಬರಿಬೇಕಾಗುತ್ತೆ. ಸೊ ಫಿನೈಲ್ ರಿಂಗ್, ನೆಕ್ಸ್ಟ್ CH2 3 ಟೈಮ್ಸ್ ಇದೆ, CH2 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 3 times. Next C, this is a C. Then here there is a CH3 CH3. ನೋಡಿ ಆ ಕಾರ್ಬನ್ಗೆ ಎರಡು CH3 ಇದೆ and OH. Now in the presence of concentrated sulfuric acid, it is a dehydrating agent. ಸೊ ಒಂದು ಡಿಹೈಡ್ರೇಟಿಂಗ್ ಏಜೆಂಟ್ ಆಗಿರ್ಬೋದು ಅಥವಾ ಇಟ್ ಇಸ್ ಎ ಅಸಿಡಿಕ್ ಇನ್ ನೇಚರ್. ಇಲ್ಲಿ ಲೋನ್ ಪೇರ್ ಯಾವುದು, ಆಕ್ಸಿಜನ್. ಈ ಆಕ್ಸಿಜನ್ ಏನ್ ಮಾಡುತ್ತೆ, H ಪ್ಲಸ್ ನ ಡೊನೇಟ್ ಮಾಡುತ್ತೆ. ಇಟ್ ಬಿಕಮ್ಸ್ ವಾಟ್, H ಪ್ಲಸ್ ನ ರಿಸೀವ್ ಮಾಡಿದ್ರೆ ಇಟ್ ಬಿಕಮ್ಸ್ H2O ಪ್ಲಸ್ ಆಗುತ್ತೆ. ಸೊ ಪ್ಲಸ್ ಆದಾಗ ವಾಟ್ ಇಸ್ ದಿಸ್ ಒನ್, ಇಟ್ ಇಸ್ ಎ ಎಲೆಕ್ಟ್ರೋಫೈಲ್. ಸೊ ಎಲೆಕ್ಟ್ರೋಫೈಲ್ ಆದಾಗ ನೋಡಿ ಈ ಡಬಲ್ ಬಾಂಡ್ ಹೋಗಿ ಇಲ್ಲಿ ಅಡಿಷನ್ ಆಗುತ್ತೆ, ಈ H2O ಮಾಲಿಕ್ಯೂಲ್ ರಿಮೂವ್ ಆಗ್ತಾ ಹೋಗುತ್ತೆ. ರಿಮೂವ್ ಆದ ಪ್ರಾಡಕ್ಟ್ ಏನ್ ಬಂತು ನಿಮಗೆ, CH3 CH3 ಡಬಲ್ ಬಾಂಡ್. ಇಲ್ಲೇನಾಯ್ತು, ಪಾಸಿಟಿವ್ ಚಾರ್ಜ್ ಬಂತು. ಯಾಕೆ ಹೇಳಿ, ಈ ಪೈ ಬಾಂಡ್ ಇಲ್ಲಿ ಶಿಫ್ಟ್ ಆಗಿದೆ, ಪಾಸಿಟಿವ್ ಚಾರ್ಜ್ ಬಂತು. ನಾವು ದಿಸ್ ಹೈಡ್ರೋಜನ್ ಡಿಲೋಕಲೈಸ್ ಆಗಬೇಕು, ಯಾಕಂದ್ರೆ ಬೆನ್ಸಿನ್ ರಿಂಗು ಹಾಗೆ ರಿಟೈನ್ ಆಗಿರಬೇಕು. ಈಗ ಇದರಲ್ಲಿರೋ ಈ ಒಂದು ಹೈಡ್ರೋಜನ್ ಎಕ್ಸಿಸ್ಟ್ ಆಸ್ H ಪ್ಲಸ್. ಸೊ H ಪ್ಲಸ್ ಆಗಿ ಎಕ್ಸಿಟ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು H ಪ್ಲಸ್ ಹೊರಗಡೆ ಹೋಯ್ತು, ಇಲ್ಲಿ H2O ಹೊರಗಡೆ ಹೋಯ್ತು. ಸೊ ಹಾಗಾಗಿ ಇಟ್ ಇಸ್ ಎ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. H ಪ್ಲಸ್ ಹೊರಗಡೆ ಹೋಗ್ತಿದೆ, ಇಲ್ಲಿ H2O ಪ್ಲಸ್ ಹೊರಗಡೆ ಹೋಯ್ತು, ನೆಕ್ಸ್ಟ್ H ಪ್ಲಸ್ ಹೊರಗಡೆ ಹೋಯ್ತು. ದ ಮಾಲಿಕ್ಯೂಲ್ ಇಸ್ ಲೈಕ್ ದಿಸ್. ಸೊ ಇದನ್ನ ನಾವೇನನ್ಬೇಕು, B ಇಸ್ ಎ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ನೋಡಿ BQ ಅಂತಿದೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ಇಟ್ ಇಸ್ ಎ ರಾಂಗ್ ಆಪ್ಷನ್. So B is P, that is electrophilic substitution reaction. So this is also correct. ಇದನ್ನೇ ಡೈರೆಕ್ಟ್ ಆಗಿ ಹಾಕಬಹುದು. ನೆಕ್ಸ್ಟ್ ಇದೊಂದು ಸಾಲ್ವ್ ಮಾಡೋಣ. ಸೊ ಇದು ಹೀಗಿದೆ ಮಾಲಿಕ್ಯೂಲ್ ನೋಡಿ. ಸೊ ಆಪ್ಷನ್ ಅಲ್ಲಿ ನಾವು ಪ್ರೆಡಿಕ್ಟ್ ಮಾಡಾಯ್ತು, C is Q. Q ಅಂದ್ರೆ ಏನು, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಈಗ ಇದನ್ನ ತಗೊಳ್ಳೋಣ. ಸೊ ದಟ್ ಇಸ್ ವಾಟ್ ದಿಸ್ ಗ್ರೂಪ್. ಓಕೆ, ಸೊ ಇದರಲ್ಲಿ ಏನಿದೆ, S ಇದೆ and H ಇದೆ. Okay, so now it is a Cl and in the presence of base. So in the presence of base. So base ಅಂದ್ರೆ ಏನು, ಪ್ರೋಟಾನ್ ಅಕ್ಸೆಪ್ಟರ್. ಈ ಬೇಸ್ ಏನ್ ಮಾಡುತ್ತೆ, ಈ ಪ್ರೋಟಾನ್ ಅಕ್ಸೆಪ್ಟ್ ಮಾಡುತ್ತೆ, ಇಟ್ ಬಿಕಮ್ಸ್ ಮೈನಸ್. ಸೊ ದಟ್ ಈಸ್ ನ್ಯೂಕ್ಲಿಯೋಫೈಲ್. ಸೊ ಇಲ್ಲಿ ಏನಾಯ್ತು, S ಗೆ ನ್ಯೂಕ್ಲಿಯೋಫಿಲಿಸಿಟಿ ಬಂತು, ನ್ಯೂಕ್ಲಿಯೋಫೈಲ್ ಆಯ್ತು. ಈ ನ್ಯೂಕ್ಲಿಯೋಫೈಲ್ ಇಲ್ಲಿಗೆ ಹೋಗಿ ಅಟ್ಯಾಕ್ ಆದ್ರೆ ಇಟ್ ಎಕ್ಸಿಸ್ಟ್ ಆಸ್ Cl ಮೈನಸ್. Cl minus is a nucleophile. So nucleophile ಬಂದು ಈ ನ್ಯೂಕ್ಲಿಯೋಫೈಲ್ ಅನ್ನು ತೆಗೆದು it is a nucleophilic substitution reaction. ಒಂದು ನ್ಯೂಕ್ಲಿಯೋಫೈಲ್ ಬದಲು ಇನ್ನೊಂದು ನ್ಯೂಕ್ಲಿಯೋಫೈಲ್ ಬಂದು ರಿಯಾಕ್ಟ್ ಆಗ್ತಿದೆ. So that is a nucleophilic substitution reaction. ನೋಡಿ ಈ ಬೇಸ್ ಬಂದು ಹೆಚ್ಚಿನ ರಿಸೀವ್ ಮಾಡಿದ್ರೆ H ಮೈನಸ್ ಆಗುತ್ತೆ, it is a nucleophile. ಈ ನ್ಯೂಕ್ಲಿಯೋಫೈಲ್ ಹೋಗಿ ಈ ಕಾರ್ಬನ್ ಗೆ ಅಟ್ಯಾಚ್ ಆದ್ರೆ Cl ಮೈನಸ್ ಹೊರಗಡೆ ಹೋಗುತ್ತೆ ಅಲ್ಲಿ ಹೇಳಿದಾಗೆ, ಅವಾಗ ನಿಮಗೆ ಬರೋ ಪ್ರಾಡಕ್ಟ್ ಇದೆ. ಸೊ ಇಟ್ ಇಸ್ ಎ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ದ ಕರೆಕ್ಟ್ ಆಪ್ಷನ್ ಇಸ್ D is the correct option. Okay, so next question. In this question, the decreasing order of reactivity towards electrophilic substitution reaction. Okay, electrophilic substitution reaction ಅದು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಕೇಳಿದ್ದಾರೆ ಕಾಮೆಟ್ ಗೆ 2015. ಸೊ ಇವಾಗ ಏನ್ ಕೊಟ್ಟಿದ್ದಾರೆ, ಬೆಂಜಿನ್ ಕೊಟ್ಟಿದ್ದಾರೆ, ಕ್ಲೋರೋಬೆಂಜಿನ್ ಕೊಟ್ಟಿದ್ದಾರೆ, ನೈಟ್ರೋಬೆಂಜಿನ್ ಕೊಟ್ಟಿದ್ದಾರೆ ಅಂಡ್ ಟಾಲಿನ್ ಕೊಟ್ಟಿದ್ದಾರೆ. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆರ್ಡರ್ ಹೇಗೆ ನಿಮಗೆ ಹೇಳಿದೀನಿ,
ಬೆನ್ಸಿನ್ ರಿಂಗಿಗೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇರಬೇಕು. ಅವಾಗ ಏನಾಗುತ್ತೆ, ಜಾಸ್ತಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ಸೊ ಈ ಬೆನ್ಸಿನ್ ರಿಂಗ್ ಅಲ್ಲಿ ಎಲೆಕ್ಟ್ರೋಫಿಲಿಕ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಯಾವುದು? ಮೀಥೈಲ್ ಇಸ್ ದ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಹಾಗಾಗಿ 4th ಇಸ್ ದ ಹೈಯೆಸ್ಟ್. ಯಾಕಂದ್ರೆ ಉಳಿದವೆಲ್ಲ ಏನಾಗಿದೆ, NO2 ಇಸ್ ಎ ಸ್ಟ್ರಾಂಗ್ ಡಿಆಕ್ಟಿವೇಟರ್, ಕ್ಲೋರೈಡ್ ಇಸ್ ವೀಕ್ ಡಿಆಕ್ಟಿವೇಟರ್ಸ್. ಸೊ ಹಾಗಾಗಿ ಮೀಥೈಲ್ ಗ್ರೂಪ್ ಇಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಹಾಗಾಗಿ ಫಸ್ಟ್ ಬರೋದು ಯಾವುದು? 4. ನೆಕ್ಸ್ಟ್ ಬರೋದು ಯಾವುದು? ಬೆನ್ಸಿನ್, ದಟ್ ಇಸ್ 1. ನೆಕ್ಸ್ಟ್ ಬರೋದು ಕ್ಲೋರೈಡ್ ಅಥವಾ ನೈಟ್ರೋನಾ ಅಂತ ಅಂದ್ರೆ ನಿಮಗೆ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಅಲ್ಲಿ ಸ್ಟ್ರಾಂಗ್ ಡಿಆಕ್ಟಿವೇಟರ್ಸ್ ಈಸ್ NO2 ಅಂಡ್ ವೀಕ್ ಡಿಆಕ್ಟಿವೇಟರ್ಸ್ ಕ್ಲೋರೈಡ್ ಅಂತ ಹೇಳಿದೀನಿ. ಹಾಗಾಗಿ ನೆಕ್ಸ್ಟ್ ಬರೋದು ಸೆಕೆಂಡ್ ಅಂಡ್ ಅನದರ್ ಒನ್ ವಿಲ್ ಬಿ ದ ಥರ್ಡ್. ಸೊ ಆ ಒಂದು ಆರ್ಡರ್ ಇರೋದಲ್ಲಿ ಫಸ್ಟ್ ಇರೋದು 4th ಇವೆರಡರಲ್ಲಿ, ನೆಕ್ಸ್ಟ್ ಬರೋದು 1, ದೆನ್ 2. ಸೊ ದಿಸ್ ಇಸ್ ದ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಕಾಮೆಂಟ್ 2015. ಅದೇ ನಾವು JEE ಕ್ವಶನ್ಸ್ ಅಲ್ಲೂ ಅದೇ ಸೇಮ್ ಕೈಂಡ್ ಆಫ್ ಕ್ವಶನ್ ಕೇಳಿದ್ದಾರೆ. ಅರೇಂಜ್ ದ ಆರ್ಡರ್ ಡಿಕ್ರೀಸಿಂಗ್ ಆರ್ ಟ್ರೆಂಡ್ ಅಂತ ಕೇಳಿದ್ದಾರೆ. ಓಕೆ, ಸೊ ದಟ್ ಈಸ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೇಮ್ ಕಾನ್ಸೆಪ್ಟ್. ಬೆನ್ಸಿನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗುತ್ತೆ, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ವಿ. ಸೊ ಈಗ ಏನಾಗಬೇಕು? ಸೊ ಕ್ಲೋರೋಬೆನ್ಸಿನ್ ಇದೆ. ಓಕೆ, ಸೊ ನಾವು ವಿ ಜಸ್ಟ್ ಟೇಕ್ ಕ್ಲೋರೋಬೆನ್ಸಿನ್, ನೆಕ್ಸ್ಟ್ ಬೆನ್ಸಿನ್, ನೆಕ್ಸ್ಟ್ ಅನಿಲಿನಿಯಂ ಕ್ಲೋರೈಡ್ ಅಂತ ಇದೆ. ಏನಿದೆ ಅನಿಲಿನಿಯಂ ಕ್ಲೋರೈಡ್ ಅಂತ ಅಂದ್ರೆ, ಸೊ NH2 ಅಂತ ಅಂದ್ರೆ ದಟ್ ಇಸ್ ಅನಿಲಿನ್. ಅದೇ ಪ್ರೋಟೋನೇಷನ್ ಆದಾಗ ಏನಾಗುತ್ತೆ, NH3 ಪ್ಲಸ್ ಆಗುತ್ತೆ, Cl ಮೈನಸ್ ಆಗುತ್ತೆ. ಅದನ್ನ ಅನಿಲಿನಿಯಂ ಕ್ಲೋರೈಡ್ ಅಂತ ಕರೀತಾರೆ. ನೆಕ್ಸ್ಟ್ ಟಾನಿನ್, CH3. ನಾವು 1, 2, 3, 4 ಅಂತ ಕೇಳಿದರೆ ರೋಮನ್ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟ್ರಕ್ಚರ್ ನ ಬರೀಬೇಕು. ಈಗ ಸೇಮ್ ಕಾನ್ಸೆಪ್ಟ್ ತಗೊಳ್ಳಿ. ಸೊ ಕ್ಲೋರೈಡ್, ಅನಿಲಿನಿಯಂ ಕ್ಲೋರೈಡ್ ಅಂಡ್ CH3. ಸೊ ದ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇರೋದು CH3. CH3 ಇಸ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಹಾಗಾಗಿ 4 ಫಸ್ಟ್ ಬರಬೇಕು. ಇದೆಷ್ಟು ಆಪ್ಷನ್ ಅಲ್ಲೂ ಸಿ ಅಲ್ಲಿ ಮಾತ್ರ 4th ಆಪ್ಷನ್ ಫಸ್ಟ್ ಇದೆ. ಡೈರೆಕ್ಟ್ ಆಗಿ ನೀವು ಇಲ್ಲಿ ಅಪ್ರೋಚ್ ಮಾಡಬಹುದು. ಸೊ ನಾವು ನೋಡ್ತಾ ಹೋಗೋಣ. ಫಸ್ಟ್ 4. ನೆಕ್ಸ್ಟ್ ಯಾವ್ದು ಬರಬೇಕು? ಸೊ ಇದು ಡಿಆಕ್ಟಿವೇಟರ್ಸ್, ಇದು ಸಹ ಡಿಆಕ್ಟಿವೇಟರ್ಸ್. ಯಾಕೆ? ಇಲ್ಲಿ ಎಲೆಕ್ಟ್ರಾನ್ ಇನ್ ಕೇಸ್ ಇದು ಪ್ಲಸ್ ಇರಲಿಲ್ಲ ಅಂದಿದ್ರೆ ಎಲೆಕ್ಟ್ರಾನ್ ಕೊಟ್ಟಿರೋದು ಸ್ಟ್ರಾಂಗ್ ಆಕ್ಟಿವೇಟರ್ಸ್. ಬಟ್ ಇಲ್ಲಿ ಲೋನ್ ಪೇರ್ ಕೊಟ್ಟು ಅನಿಲಿನಿಯಂ ಕ್ಲೋರೈಡ್ ಫಾರ್ಮೇಶನ್ ಆಗಿದೆ. ಸೊ ಇಲ್ಲಿ ಪ್ಲಸ್ ಚಾರ್ಜ್ ಇರೋದ್ರಿಂದ ಇದು ಎಲೆಕ್ಟ್ರಾನ್ ಕೊಡಕ್ಕೆ ಚಾನ್ಸಸ್ ಇಲ್ಲ. ಇಟ್ ಇಸ್ ಮೋಸ್ಟ್ ಡಿಆಕ್ಟಿವೇಟಿಂಗ್ ಗ್ರೂಪ್. ಸೊ ಹಾಗಾಗಿ 4 is greater than 2. 2 is greater than what? 1 and 3. Look here. This is the 1. Sorry, this is the 1 and this is the 2. 1 and 3. This is the correct option. ಯಾಕೆಂದ್ರೆ ಇವೆರಡರಲ್ಲಿ ಕಾಂಪಿಟೇಷನ್ ಬರುತ್ತೆ. ಸೊ ಇಟ್ ಇಸ್ ಎ ಡಿಆಕ್ಟಿವೇಟರ್ ಕ್ಲೋರೈಡ್. ಇದು ಸಹ ಏನಾಗಿದೆ? ಡಿಆಕ್ಟಿವೇಟರ್ಸ್. ಕ್ಲೋರೈಡ್ ಆದ್ರೂ ಎಲೆಕ್ಟ್ರಾನ್ ರಿಲೀಸ್ ಮಾಡುತ್ತೆ. ಬಟ್ ಅಮೋನಿಯಾ NH3 ಪ್ಲಸ್ ಇರೋದ್ರಿಂದ ಅಲ್ಲಿ ಎಲೆಕ್ಟ್ರಾನ್ ಇಲ್ಲ, ಡೊನೇಟ್ ಮಾಡಕ್ಕೆ ಆಗೋದೇ ಇಲ್ಲ. ಸೊ ದರ್ ಇಸ್ ಅ ವೀಕ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ದಿಸ್ ಕ್ವಶನ್, ವಿಚ್ ಒನ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಕೇಳಿದ್ರೆ ಇನ್ 2014. ಓಕೆ, ಸೊ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ನಿಮಗೆ ಎ ಆಪ್ಷನ್ ಕೊಟ್ಟಿದ್ದಾರೆ, ಬಿ, ಸಿ, ಡಿ ಹಾಕಿದ್ದಾರೆ. ಓಕೆ, ನಾನು ಏನಂತ ಹೇಳಿದ್ದೀನಿ ಒನ್ಸ್ ಅಗೇನ್ ರಿವೈಸ್ ಮಾಡಿ. ಸೊ ಬೆನ್ಸಿನ್ ರಿಂಗ್ ಅಲ್ಲಿ ಮೋಸ್ಟ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಎರಡು ಕ್ಯಾರಿ ಆಗುತ್ತೆ. ಸೊ ವಿಚ್ ಒನ್ ಇಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್? ಇಲ್ಲಿ ಫೋಕಸ್ ಮಾಡ್ತಾ ಹೋಗೋಣ. ಕಾರ್ಬನೈಲ್ ಗ್ರೂಪ್, ಎಸ್ ಕರೆಕ್ಟ್, ಕಾರ್ಬನೈಲ್ ಗ್ರೂಪ್. ಬಟ್ ಇಟ್ ಇಸ್ ಎ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಇಟ್ ಇಸ್ ವಾಟ್? ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಬಿಕಾಸ್ ಕಾರ್ಬನೈಲ್. ಇಲ್ಲಿರೋದು ಕೀಟೋನು, ಇಲ್ಲಿರೋದು ಆಲ್ಡಿಹೈಡ್. ಕಾರ್ಬನೈಲ್ ಗ್ರೂಪ್, ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್. ಇಲ್ಲಿರೋದು ಯಾವುದು? ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್. ಇಲ್ಲಿರೋದು ಯಾವುದು? ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್. ಓಕೆ, ಸೊ NO2 is electron withdrawing, carbonyl is electron withdrawing. ಇಲ್ಲಿರೋದು ಸಹ ಕಾರ್ಬನೈಲ್, ಇಟ್ ಇಸ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್. ಅಂದ್ರೆ ಸೊ ಈ 4 ಆಪ್ಷನ್ಗಳಲ್ಲಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಗಳು ಈ 3ರಲ್ಲಿ ಒಂದು ಮಾತ್ರ ಇದೆ. ಸಾರಿ,
1 1 1 ಮಾತ್ರ ಇದೆ. ಸಿ ಆಪ್ಷನ್ ಅಲ್ಲಿ ಮಾತ್ರ 2 ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆ. ಸೊ ಜಾಸ್ತಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದ್ರೆ ದಟ್ ಫಾಲೋಸ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಇಲ್ಲಿ ನೋಡಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ, ಸೊ ಹಾಗಾಗಿ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್, ಇಲ್ಲೂ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್, ಹಾಗಾಗಿ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಇದ್ರೆ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ ಅಂತ ಕೇಳಿದರೆ ಕನ್ಫ್ಯೂಷನ್ ಆಗಬೇಡಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆರ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗಬೇಕು ಅಂದ್ರೆ ಏನಿರಬೇಕು? ಕೀ ಪಾಯಿಂಟ್, ಬೆನ್ಜಿನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇರಬೇಕು. ಎಲ್ಲಿ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಜಾಸ್ತಿ ಇರುತ್ತೋ ಅಲ್ಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ನಡೆಯುತ್ತೆ. ನಾವು methyl is electron releasing group, CH2OH is also electron releasing group, CH3 is electron releasing group, OCH3 is also electron releasing group, CH3 is electron releasing group, OH is electron releasing group, CH3 is electron releasing group, NHCOCH3 is also electron releasing group. ಈ ಆಪ್ಷನ್ ಅನ್ನು ನೋಡಿ, ನಾಲ್ಕಲ್ಲೂ ಎರಡೆರಡು ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದೆ. ಸೊ ಫಸ್ಟ್ ಗೆ ನಾನು ಅಲ್ಲಿ ಕಾಲಮ್ ಮಾಡುವಾಗ ವಿಚ್ ಒನ್ ಇಸ್ ದ ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಅನ್ನುವಾಗ NH2 ಅಂಡ್ ಇಲ್ಲಿ ಯಾವುದು ಇಲ್ಲ NH2, ದೆನ್ ಗೋ ಟು ದ OH. ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಅನ್ನುವಾಗ OH ಅಂಡ್ O ಮೈನಸ್ ಅಂತ ಬರ್ಸಿದ್ದೀನಿ. OH ಇರೋದ್ರಿಂದ ದಿಸ್ ಇಸ್ ದ ಸ್ಟ್ರಾಂಗ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್. ಕಂಪೇರಿಟಿವ್ಲಿ ಇದಿಷ್ಟರಲ್ಲೂ OH is the strong electron releasing group. ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ರೆ ಅಲ್ಲೇನಾಗುತ್ತೆ? ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ದ ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ 2011 ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು. ನೆಕ್ಸ್ಟ್, ವಿಚ್ ಒನ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ 2010 ಪ್ರಿಲಿಮ್ಸ್ ಅಲ್ಲಿ ಕೇಳಿದರೆ ಸೇಮ್ ಎರಡು ಆ ತರನೇ ಇದೆ ನೋಡಿ. ಒಂದರಲ್ಲಿ Cl ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಕೊಟ್ಟಿದ್ದಾರೆ, CH3 OCH3 CH2OH CH3OH. So it is a most electron releasing group. Okay, next CH3 NHCO CH3. ಇಲ್ಲೂ ಸೇಮ್ ಕ್ಯಾರಿ ಆಗಿದೆ. ಎಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಕೊಡೋ ಎಬಿಲಿಟಿ ಇರುತ್ತೋ ಸೊ ದಟ್ ಟೈಮ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಕ್ಯಾರಿ ಆಗುತ್ತೆ. ಇಲ್ಲಿ ಕೇಳಿರೋದು ವಿಚ್ ಒನ್ ಇಸ್ ಮೋಸ್ಟ್ ರಿಯಾಕ್ಟಿವ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್ ಅಂದ್ರೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಎಲ್ಲಿ ಜಾಸ್ತಿ ನಡೆಯುತ್ತೆ? ಆ ಬೆನ್ಸಿನ್ ರಿಂಗ್ ಮೇಲೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಜಾಸ್ತಿ ಇರಬೇಕು. ಎಲ್ಲದರಲ್ಲೂ ಎರಡೆರಡು ಇದೆ, ಇದರಲ್ಲಿಲ್ಲ, ಇದನ್ನು ಡೈರೆಕ್ಟ್ ಕ್ಯಾನ್ಸಲ್ ಮಾಡಿ. ಇನ್ನೆಲ್ಲದರಲ್ಲೂ ಎರಡೆರಡು ಇದೆ, ಬಟ್ OH ಮಾತ್ರ ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಆಗಿರೋದ್ರಿಂದ ದ ಕರೆಕ್ಟ್ ಆಪ್ಷನ್ ಈಸ್ ಬಿ. ಓಕೆ, so in this video, in this question, which one of the following most reactive towards electrophilic attack? Same type of question in NEET 2008. ಸೊ ಏನ್ ಕೇಳಿದ್ದಾರೆ? ಸೊ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಅಥವಾ ಎಲೆಕ್ಟ್ರೋಫಿಲಿಕ್ ಜೊತೆ ರಿಯಾಕ್ಟ್ ಆಗಬೇಕು ಅಂದ್ರೆ ಏನಿರಬೇಕು? ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇರಬೇಕು. ಸೊ ಮೋಸ್ಟ್ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಯಾವುದು ಚೆಕ್ ಮಾಡಿ. ಇಲ್ಲಿ ಕ್ಲೋರೈಡ್ ಇದೆ, ಇದು ಡಿಆಕ್ಟಿವೇಟರ್ಸ್, ಕ್ಯಾನ್ಸಲ್. ಸೊ ಇಟ್ ಇಸ್ ಎ ಮೀಥೈಲ್ ಆಲ್ಕೋಹಾಲ್ ಇದೆ, ಇದು ಆಗೋದಿಲ್ಲ ಎಲೆಕ್ಟ್ರಾನ್ ರಿಲೀಸಿಂಗ್ ಗೆ. ಇಟ್ ಇಸ್ ಎಲೆಕ್ಟ್ರಾನ್ ಡಿಆಕ್ಟಿವೇಟರ್ಸ್, ಮೋಸ್ಟ್ ಡಿಆಕ್ಟಿವೇಟರ್ಸ್, ಇಟ್ ಇಸ್ ಆಲ್ಸೋ ಕ್ಯಾನ್ಸಲ್. ಅಂಡ್ OH, ನಿಮಗೆ ಸ್ಟ್ರಾಂಗ್ ಆಕ್ಟಿವೇಟರ್ಸ್ ಅಲ್ಲಿ OH ಕೊಟ್ಟಿದ್ದೀನಿ. ದ ಕರೆಕ್ಟ್ ಆಪ್ಷನ್ ಈಸ್ ಡಿ. ಸಿಂಪಲ್. ಸೊ ನೆಕ್ಸ್ಟ್ ಕ್ವಶನ್, ದ ಆರ್ಡರ್ ಆಫ್ ಡಿಕ್ರೀಸಿಂಗ್ ರಿಯಾಕ್ಟಿವ್ ಟುವರ್ಡ್ಸ್ ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್. ಸೇಮ್ ಕೈಂಡ್ ಆಫ್ ಕ್ವಶನ್, ಎಲೆಕ್ಟ್ರೋಫಿಲಿಕ್ ರಿಯೇಜೆಂಟ್. ಈಗ ಬೆನ್ಸಿನ್ ಇದೆ, ಟಾಲಿನ್ ಇದೆ, ಕ್ಲೋರೋಬೆನ್ಸಿನ್ ಇದೆ, ಫಿನಾಲ್ ಇದೆ. ಸೊ ದಿಸ್ ಅ ಫಿನಾಲ್. ಸೊ ಫಿನಾಲ್ ಅಲ್ಲಿ OH ಇದೆ, ಟಾಲಿನ್ ಅಲ್ಲಿ CH3 ಇದೆ, ಬೆನ್ಸಿನ್ ಅಲ್ಲಿ ಯಾವುದು ಇಲ್ಲ, ಕ್ಯಾನ್ಸಲ್. ಕ್ಲೋರೋಬೆನ್ಸಿನ್ ಅಲ್ಲಿ ಕ್ಲೋರೋ. ಸೊ ವಿಚ್ ಒನ್ ಇಸ್ ದ ಸ್ಟ್ರಾಂಗ್ ಆಕ್ಟಿವೇಟರ್ಸ್? OH is a strong activators than methyl than chloride. ಸೊ ಹಾಗಾಗಿ ಫಸ್ಟ್ OH, ಫಿನಾಲ್ is the fourth one. ಇದು ಮತ್ತೆ ಇದು fourth one. ಸೆಕೆಂಡ್ ಒನ್ ಮೀಥೈಲ್, ಯಾವ್ದ್ರಲ್ಲಿ? ಟಾಲಿನ್ ಅಲ್ಲಿ ಸೆಕೆಂಡ್ ಒನ್. 4 ಆದ್ಮೇಲೆ 2 ಆಗಬೇಕು, ಇಟ್ ಇಸ್ ಅ ರಾಂಗ್ ಆಪ್ಷನ್. ದಿಸ್ ಇಸ್ ಅ ರೈಟ್ ಆಪ್ಷನ್. ಎರಡು. ಆಮೇಲೆ ಬೆನ್ಸಿನ್, ದೆನ್ ಕ್ಲೋರೋ ಬೆನ್ಸಿನ್, ಥರ್ಡ್ ಒನ್. ದ ಆಪ್ಷನ್ ಇಸ್ ದಟ್ ಒನ್. ಒಂದೇ ಕಾನ್ಸೆಪ್ಟ್, ಬಟ್ ನಂಬರ್ ಆಫ್ ಕ್ವಶನ್ಸ್ ಬರ್ತಾ ಹೋಗುತ್ತೆ, ಅಪ್ರೋಚ್ ಮಾಡ್ತಾ ಹೋಗ್ಬೇಕು. ದ ಮೋಸ್ಟ್ ರಿಯಾಕ್ಟಿವ್ ಕಾಂಪೌಂಡ್ ಫಾರ್ ಎಲೆಕ್ಟ್ರೋಫಿಲಿಕ್ ನೈಟ್ರೇಷನ್.
ಸೇಮ್ ಎಲೆಕ್ಟ್ರೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಬೆನ್ಸಿನ್ ಇದೆ, ನೈಟ್ರೋ ಗ್ರೂಪ್ ಇತ್ತು ಅಂದ್ರೆ ಇಟ್ ಇಸ್ ಎ ರಿಂಗ್ ಆಕ್ಟಿವೇಟರ್ಸ್ ಅಲ್ಲ. ಓಕೆ, ನೆಕ್ಸ್ಟ್ ಬೆಂಜಾಯಿಕ್ ಆಸಿಡ್ ಅಂದ್ರೆ ಏನು? ಸಿ ಡಬಲ್ ಬಾಂಡ್ OH ಕಾರ್ಬನೈಲ್ ಗ್ರೂಪ್, ಇದು ಸಹ ರಿಂಗ್ ಆಕ್ಟಿವೇಟರ್ಸ್ ಅಲ್ಲ, ರಿಂಗ್ ಡಿಆಕ್ಟಿವೇಟರ್ಸ್. ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಇದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್. ಟಾಲಿನ್, ಸೊ ಟಾಲಿನ್ ಅಲ್ಲಿ ಏನಿರುತ್ತೆ? ಬೆನ್ಸಿನ್ ರಿಂಗ್ ಮೇಲೆ CH3 ಗ್ರೂಪ್ ಇರುತ್ತೆ, ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಇದ್ರೆ ಎಲೆಕ್ಟ್ರೋಫಿಲಿಕ್ ರಿಯಾಕ್ಷನ್ ನಡೆಯುತ್ತೆ. ಈಗ ಅದನ್ನೇ ನಾವು ಕ್ಯಾರಿ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಒಂದು ನೋಡಿ, ಡಿಫ್ರೆಂಟ್ ಕ್ವಶನ್ ಕೇಳಿದ್ದಾರೆ. ಸೊ ದಿಸ್ ಇಸ್ I minus Cl minus, ನೋಡಿ ನೀಟ್ 2008, 7 and 1992. ಸೊ ನೆಕ್ಸ್ಟ್ ಗೋ ಟು ದ I minus Cl minus Br minus. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ನ್ಯೂಕ್ಲಿಯೋಫಿಲಿಸಿಟಿ ಅಂತ ಕೇಳಿದ್ದಾರೆ. ನ್ಯೂಕ್ಲಿಯೋಫಿಲಿಸಿಟಿ ಜಾಸ್ತಿ ಇರಬೇಕು. ಫಸ್ಟ್ ಯು ಶುಡ್ ನೋ ದಟ್ ಒನ್. ನ್ಯೂಕ್ಲಿಯೋಫೈಲ್ ಅಂದ್ರೆ ಏನು? ಎಲೆಕ್ಟ್ರಾನ್ ಕೊಡುವಂತದ್ದು. ಸೊ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಬಂದ್ರೆ ವಿಚ್ ಒನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್? ಫ್ಲೂರಿನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಎಲೆಕ್ಟ್ರಾನ್ ನ ತನ್ನ ಕಡೆಗೆ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಸೊ ಅಯೋಡಿನ್ ಏನಾಗ್ತಾ ಹೋಗುತ್ತೆ? ಹೋಗ್ತಾ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಯ್ತು ಅಂತ ಅಂದ್ರೆ ಅಲ್ಲೇನಾಗುತ್ತೆ? ಎಲೆಕ್ಟ್ರಾನ್ ಈಸಿಯಾಗಿ ಬಿಟ್ಕೊಡುತ್ತೆ. ಸೊ ಫ್ಲೂರೈಡ್ ಅಲ್ಲಿ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್, ಎಲೆಕ್ಟ್ರಾನ್ ತನ್ನ ಕಡೆಗೆ ಇಟ್ಕೊಳ್ಳೋದ್ರಿಂದ ಅದು ಎಲೆಕ್ಟ್ರಾನ್ ಕೊಡೋದಿಲ್ಲ. ಬಟ್ ಅಯೋಡಿನ್ ನಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಕಮ್ಮಿ ಇದೆ, ಹಾಗಾಗಿ ಎಲೆಕ್ಟ್ರಾನ್ ಕೊಡುತ್ತೆ. ಸೊ ಹಾಗಾಗಿ ಅಯೋಡಿನ್ ಇಸ್ ಟಾಪ್ ಅಲ್ಲಿ ಇರಬೇಕು. ಅಯೋಡಿನ್ ಟಾಪ್ ಅಲ್ಲಿ ಇದೆ, ಅಯೋಡಿನ್ ಟಾಪ್ ಅಲ್ಲಿ ಇದೆ, ಇವೆರಡು ರಾಂಗ್ ಆಪ್ಷನ್. ಸೊ ಅಯೋಡಿನ್ ಆದ್ಮೇಲೆ ಬ್ರೋಮಿನ್, ಕ್ಲೋರಿನ್, ದಿಸ್ ದ ಕರೆಕ್ಟ್, ಇದು ಇನ್ಕರೆಕ್ಟ್. The correct option is A. So next question. In this question, the decreasing order of nucleophilicity is 2005 JEE question. So ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು? ನ್ಯೂಕ್ಲಿಯೋಫಿಲಿಸಿಟಿ ಅಂದ್ರೆ ಏನಂತ ಹೇಳಿದೀನಿ. ನ್ಯೂಕ್ಲಿಯೋಫೈಲ್ ನೀವು ತಗೋಬೇಕು. ನ್ಯೂಕ್ಲಿಯೋಫೈಲ್ ಅಂತ ಅಂದ್ರೆ ಸೊ ಎಲೆಕ್ಟ್ರಾನ್ ಪೇರ್ ಡೋನರ್ ಆಗಿರಬೇಕು. ಸೊ ಈ ಗ್ರೂಪ್ ಗಳಲ್ಲಿ ವಿಚ್ ಒನ್ ಇಸ್ ಎಲೆಕ್ಟ್ರಾನ್ ಪೇರ್ ಡೋನರ್ ಅಂತ ಕೇಳಿದ್ರೆ ಸೈನೈಡ್ ಇಸ್ ಮೋರ್ ಎಲೆಕ್ಟ್ರಾನ್ ಪೇರ್ ಡೋನರ್ ಆಗುತ್ತೆ. ಸೊ ಸೈನೈಡ್ ಆದ ನಂತರ ಮೀಥೈಲ್ ಆಕ್ಸಿಜನ್. ಇದು ರಿಂಗ್ ಸಿಸ್ಟಮ್ ಬಂದ್ರೆ, ಬೆನ್ಸಿನ್ ರಿಂಗ್ ಬಂದ್ರೆ ಡಿಆಕ್ಟಿವೇಟ್ ಮಾಡುತ್ತೆ. ಬಟ್ ಇಲ್ಲಿ ಕೇಳಿರೋ ಕ್ವಶನ್ ಏನು? ನ್ಯೂಕ್ಲಿಯೋಫಿಲಿಸಿಟಿ, ನಾಟ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇನ್ ಬೆನ್ಸಿನ್ ಕಾಂಪೌಂಡ್. ಸೊ ಇಟ್ ಇಸ್ ಎ ನ್ಯೂಕ್ಲಿಯೋಫಿಲಿಸಿಟಿ ಕೇಳಿರೋದ್ರಿಂದ ಎಲೆಕ್ಟ್ರಾನ್ ಡೋನರ್ ಎಬಿಲಿಟಿ ಜಾಸ್ತಿ ಇರೋದು ದಿಸ್ ಇಸ್ ಸೈನೈಡ್. ಸೊ ಹಾಗಾಗಿ ಸಿ ಇಸ್ ದ ಟಾಪರ್. ಸೊ ಇಲ್ಲಿದೆ, ಸೊ ಹಿಯರ್ ಇಸ್ ದ ಸಿ ಇಸ್ ದ ಟಾಪರ್. ನೆಕ್ಸ್ಟ್ ಒನ್ ಮೀಥೈಲ್ ಆಕ್ಸಿಜನ್. ಸೊ ದಟ್ ಇಸ್ ಒನ್. ಇಲ್ಲೇನಾಗುತ್ತೆ? ಈ ಲೋನ್ ಪೇರ್ ಇಲ್ಲಿ ಬರುತ್ತೆ, ಇಲ್ಲಿ ರೆಸೋನೆನ್ಸ್ ಆಗುತ್ತೆ. ಇಲ್ಲೂ ಸಹ ಏನಾಗುತ್ತೆ? ದೇರ್ ಇಸ್ ಎ 2 times ರೆಸೋನೆನ್ಸ್ ಆಗುತ್ತೆ. ಇಲ್ಲಿ ಕಾರ್ಬನೈಲ್ ಗ್ರೂಪ್ ಇದೆ, ರೆಸೋನೆನ್ಸ್ ಆಗ್ತಿದೆ. ಇಲ್ಲೂ ರೆಸೋನೆನ್ಸ್ 2 ಟೈಮ್ ಜಾಸ್ತಿ ಆಗ್ತಿರೋದ್ರಿಂದ ಲಾಸ್ಟ್ ಇದು ಬರುತ್ತೆ, ಅದಕ್ಕಿಂತ ಲಾಸ್ಟ್ ಇದು ಬರುತ್ತೆ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಸಿ ಫಸ್ಟ್, ನೆಕ್ಸ್ಟ್ ಬಿ, ನೆಕ್ಸ್ಟ್ ಥರ್ಡ್ ಅಂಡ್ ಡಿ. ಅರ್ಥ ಆಗುತ್ತೆ? ಸೊ ವಾಟ್ ಇಸ್ ನ್ಯೂಕ್ಲಿಯೋಫಿಲಿಸಿಟಿ? ಎಲೆಕ್ಟ್ರಾನ್ ಡೆನ್ಸಿಟಿ ಮೇಲೆ ಚೆಕ್ ಮಾಡೋದು. ಸೊ ನ್ಯೂಕ್ಲಿಯೋಫಿಲಿಸಿಟಿ ಡೆನ್ಸಿಟಿ ಸೈನೈಡ್ ಮೇಲೆ ಜಾಸ್ತಿ ಇರುತ್ತೆ, ದೆನ್ CH3O ಮೈನಸ್. ಓಕೆ, ಸೊ ಆಫ್ಟರ್ ದಟ್ ಒನ್ ಇಟ್ ಇಸ್ ಎ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್ ಪಕ್ಕದಲ್ಲಿ ಇರೋದ್ರಿಂದ ಆ ನೆಗೆಟಿವ್ ಚಾರ್ಜ್ ಇಲ್ಲಿ ಡಿಲೋಕಲೈಸ್ ಆಗುತ್ತೆ. ಇಲ್ಲಿ 2 times ಡಿಲೋಕಲೈಸ್ ಆಗೋದ್ರಿಂದ ಸೊ ಇಲ್ಲಿ ಏನು ಎಲೆಕ್ಟ್ರಾನ್ ಕೊಡೋ ಎಬಿಲಿಟಿ ಕಮ್ಮಿ ಇರುತ್ತೆ. ಸೊ ದಟ್ಸ್ ವೈ ದ ಕರೆಕ್ಟ್ ಆಪ್ಷನ್ ಎ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಇನ್ 2008 JEE, the electrophile E plus attack benzene ring to generate the intermediate sigma complex of the following. Which sigma complex is lowest energy ಅಂತ ಕೇಳಿದ್ದಾರೆ. So you should know that one. Electrophile E plus attack benzene ring ಅಂತ ಕೇಳಿದ್ದಾರೆ. It is what? NO2 and this is what? NO2 and this is what? NO2. It is a ring deactivators. ring deactivators ಆಗಿರೋದ್ರಿಂದ ಆ 3 ಕ್ಯಾಲ್ಕುಲೇಟ್ ಆಗಲ್ಲ. This is the correct option. ಓಕೆ, ಸೊ ಬೆನ್ಸಿನ್ ರಿಂಗ್ ಇದೆ, ಬೆನ್ಸಿನ್ ರಿಂಗ್ ಗೆ ಅಟ್ಯಾಕ್ ಆಗಿರೋದನ್ನ ಇಲ್ಲಿ ಹೇಳಿರೋದು. ಆ ಸಿಗ್ಮಾ ಕಾಂಪ್ಲೆಕ್ಸ್ ಕೇಳಿದರೆ ಲೋಯೆಸ್ಟ್ ಎನರ್ಜಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ದಿಸ್ ಇಸ್ ದ ಲೋಯೆಸ್ಟ್ ಎನರ್ಜಿ. ಇದರಲ್ಲೆಲ್ಲ ಏನಾಗಿರುತ್ತೆ? ರಿಂಗ್ ಡಿಆಕ್ಟಿವೇಟರ್ಸ್ ಆಗಿರೋದ್ರಿಂದ ಅದು ಕಡಿಮೆ. ಓಕೆ, ನೆಕ್ಸ್ಟ್ ಕ್ವಶನ್. ಇನ್ ದಿಸ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಫಾರ್ ನ್ಯೂಕ್ಲಿಯೋಫೈಲ್? ನಾನು ನಿಮಗೆ ಫಸ್ಟ್ ಗೆ ಹೇಳಿದ್ದೀನಿ ನ್ಯೂಕ್ಲಿಯೋಫೈಲ್ ಅಂಡ್ ಎಲೆಕ್ಟ್ರೋಫೈಲ್ ಡಿಸ್ಕಷನ್ ಅಲ್ಲಿ. ನ್ಯೂಕ್ಲಿಯೋಫೈಲ್ ಆರ್ ನಾಟ್ ಎಲೆಕ್ಟ್ರಾನ್ ಸೀಕಿಂಗ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ಬಟ್ ಇಲ್ಲಿ ಇನ್ಕರೆಕ್ಟ್ ಅಂತ ಕೇಳಿರೋದು, ನಾಟ್ ಕರೆಕ್ಟ್ ಅಂತ. ಸೊ ಇದು ಕರೆಕ್ಟ್ ಇದೆ ಸ್ಟೇಟ್ಮೆಂಟ್, ಹಾಗಾಗಿ ಇಟ್ ಇಸ್ ಅ ರಾಂಗ್.
ಓಕೆ, ಅಮೋನಿಯಾ ಇಸ್ ಎ ನ್ಯೂಕ್ಲಿಯೋಫೈಲ್. ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ, ಇದು ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಆಗುತ್ತೆ. ಇದು ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ಇನ್ಕರೆಕ್ಟ್, ಇಟ್ ಇಸ್ ಅ ರಾಂಗ್. ದೆನ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಲೋ ಎಲೆಕ್ಟ್ರಾನ್ ಡೆನ್ಸಿಟಿ. ನ್ಯೂಕ್ಲಿಯೋಫೈಲ್ ಯಾವಾಗಲೂ ಎಲೆಕ್ಟ್ರೋಫೈಲ್ ಗೆ ರಿಯಾಕ್ಟ್ ಆಗಬೇಕು, ಕರೆಕ್ಟ್ ಸ್ಟೇಟ್ಮೆಂಟ್, ಬಟ್ ಇಲ್ಲಿ ಕೇಳಿರೋದು ಇನ್ಕರೆಕ್ಟ್. ದಿ ನ್ಯೂಕ್ಲಿಯೋಫೈಲ್ ಇಸ್ ಎ ಲೀವಿಸ್ ಬೇಸ್, ಬಟ್ ಇಲ್ಲಿ ಕೇಳಿ ಕೊಟ್ಟಿರೋದು ಯಾವುದು, ಲೀವಿಸ್ ಆಸಿಡ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಬಿ, ಯಾಕಂದ್ರೆ ಇಟ್ ಇಸ್ ಎ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಮೋಸ್ಟ್ ಕರೆಕ್ಟ್ ಎಲೆಕ್ಟ್ರಾನ್ ಡಿಸ್ಪ್ಲೇಸ್ಮೆಂಟ್ ಓಕೆ ಫಾರ್ ನ್ಯೂಕ್ಲಿಯೋಫೈಲ್ ರಿಯಾಕ್ಷನ್. ನ್ಯೂಕ್ಲಿಯೋಫೈಲ್ ರಿಯಾಕ್ಷನ್ ಗೆ ಕರೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಕೇಳ್ತಾರೆ. ಸೊ ಆ ತರ ಇದ್ದಾಗ ನೋಡಿ, ಒಂದು ಪೈ ಬಾಂಡ್ ಈ ಕಡೆ ಹೋಗ್ತಿದೆ, ಒಂದು ಈ ಕಡೆ ಹೋಗ್ತಿದೆ. ಯಾವಾಗಲೂ ಒನ್ ಡೈರೆಕ್ಷನ್ ನಿಂದ ಇನ್ನೊಂದು ಡೈರೆಕ್ಷನ್ ಗೆ ಕ್ಯಾರಿ ಆಗಬೇಕು. ಇದೇನಾಗ್ತಿದೆ, ಆಪೋಸಿಟ್ ಆಗ್ತಿದೆ, ಇಟ್ ಇಸ್ ರಾಂಗ್. ನೆಕ್ಸ್ಟ್ ಇದು ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತಿದೆ, ಇಲ್ಲಿ ಏನ್ ಎಲಿಮಿನೇಟ್ ಆಗ್ತಿದೆ, ನ್ಯೂಕ್ಲಿಯೋಫೈಲ್ ಎಲಿಮಿನೇಟ್ ಆಗಬೇಕು, ಶೋ ಆಗಿಲ್ಲ, ಸೊ ದಟ್ಸ್ ಅ ರಾಂಗ್. ಇಲ್ಲಿ ಪೈ ಬಾಂಡ್ ಇಲ್ಲಿ ಶಿಫ್ಟ್ ಆಗ್ತಿದ್ದಂಗೆ Cl ಮೈನಸ್ ಎಕ್ಸಿಸ್ಟ್ ಆಗ್ತಿದೆ, ದಟ್ಸ್ ಎ ನ್ಯೂಕ್ಲಿಯೋಫೈಲ್ ಮೈನಸ್. ಸೊ ದಟ್ಸ್ ಎ ಕರೆಕ್ಟ್ ಆಪ್ಷನ್ ಇಸ್ ಬಿ. ಇಲ್ಲಿ ನೋಡಿ, ಒಂದು ಇಂಡಕ್ಟಿವ್ ಎಫೆಕ್ಟ್ ಕ್ರಿಯೇಟ್ ಆಗ್ತಿದೆ, ಬಟ್ ಇಲ್ಲಿ Cl ಹೇಗೆ ಎಲಿಮಿನೇಟ್ ಆಗುತ್ತೆ, ಫೋರ್ಸ್ ಕ್ರಿಯೇಟ್ ಮಾಡಬೇಕು, ಬಟ್ ದ ಕರೆಕ್ಟ್ ಆಪ್ಷನ್ ಇಸ್ ಬಿ. 2015 ನೀಟಲ್ಲಿ ಕೇಳಿದರೆ 2015 ನೀಟಲ್ಲಿ ಸೇಮ್ ಕ್ವಶನ್, ಸೇಮ್ ಕಾನ್ಸೆಪ್ಟ್ ಮೇಲೆ 2 ಕ್ವಶನ್ ಬಂತು. ನೆಕ್ಸ್ಟ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಸ್ಪೀಸೀಸ್ ಇಸ್ ನಾಟ್ ಎಲೆಕ್ಟ್ರೋಫಿಲಿಕ್ ಇನ್ ನೇಚರ್. ಎಲೆಕ್ಟ್ರೋಫೈಲ್ ಅಲ್ಲ ಅಂತ 2010 ನಲ್ಲಿ ಕೇಳಿರೋ ಕ್ವಶನ್. ಯಾವುದು ಎಲೆಕ್ಟ್ರೋಫೈಲ್ ಅಲ್ಲ ಅಂತ, ಕ್ಲೋರೈಡ್ ಪ್ಲಸ್ ಇಟ್ ಇಸ್ ಎ ಎಲೆಕ್ಟ್ರೋಫೈಲ್, ಸೊ ಹಾಗಾಗಿ ರಾಂಗ್ ಆಪ್ಷನ್. ಸೊ BH3 ಇಟ್ ಇಸ್ ಎ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್, ಇಲ್ಲಿ ಕೇಳಿರೋದು ನಾಟ್ ಎಲೆಕ್ಟ್ರೋಫೈಲ್ ಅಲ್ಲದೆ ಇರೋದು, ಸೊ ಇಟ್ ಇಸ್ ಎ ರಾಂಗ್. ಓಕೆ, ನೆಕ್ಸ್ಟ್ NO2 ಪ್ಲಸ್, NO2 ಪ್ಲಸ್ ಇಸ್ ಎ ಎಲೆಕ್ಟ್ರೋಫೈಲ್, ಸೊ ಇದು ರಾಂಗ್. ಹಾಗಾದ್ರೆ H3O ಪ್ಲಸ್ ತಾನೆ, ಯಾಕೆ H3O ಪ್ಲಸ್, ಆಕ್ಸಿಜನ್ ಗೆ ಇಲ್ಲೊಂದು ಹೈಡ್ರೋಜನ್, ಇಲ್ಲಿಂದ ಹೈಡ್ರೋಜನ್, ಇಲ್ಲೊಂದು ಹೈಡ್ರೋಜನ್, ಇದು ಲೋನ್ ಪೇರ್ ಕೊಟ್ಟಿರುತ್ತೆ, ಹಾಗಾಗಿ ಪಾಸಿಟಿವ್. ಇನ್ನು ಉಳಿದಿದ್ರಲ್ಲಿ ಎಲ್ಲದರಲ್ಲೂ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇದೆ, ಎಲೆಕ್ಟ್ರೋಫೈಲ್. ಬಟ್ H3O ಪ್ಲಸ್ ಅಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇಲ್ಲ, ಎಲೆಕ್ಟ್ರಾನ್ ಕೊಟ್ಟು ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ ದಿಸ್ ಒನ್, ಇಟ್ ಇಸ್ ನಾಟ್ ಎ ಎಲೆಕ್ಟ್ರೋಫೈಲ್. ಓಕೆ, ಸೊ ನೆಕ್ಸ್ಟ್ ಒನ್, ದ ಮೋಸ್ಟ್ ರಿಯಾಕ್ಟಿವ್ ನ್ಯೂಕ್ಲಿಯೋಫೈಲ್ ಅಮಾಂಗ್ ದ ಫಾಲೋವಿಂಗ್ ಇಸ್. ಏನ್ಸ್ ಅಲ್ಲಿ ಕೇಳಿರೋದು, ನ್ಯೂಕ್ಲಿಯೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ರಿಲೀಸಿಂಗ್ ಗ್ರೂಪ್ ಆಗಿರ್ಬೇಕು, ಸೊ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರಬೇಕು ಅಂತ ಹೇಳಿದ್ವಲ್ವಾ. ಸೊ CH3O ಒಂದು ಮೀಥೈಲ್ ಗ್ರೂಪ್ ಇದೆ, ಇಲ್ಲಿ ಒಂದು ಫೀನೈಲ್ ಗ್ರೂಪ್ ಇದೆ, ಇಲ್ಲಿ 2 ಮೀಥೈಲ್ ಗ್ರೂಪ್ ಇದೆ, ಇಲ್ಲಿ 3 ಮೀಥೈಲ್ ಗ್ರೂಪ್ ಇದೆ. ಸೊ ಟರ್ಷರಿ ಕಾರ್ಬನ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ, ಸೊ ಹಾಗಾಗಿ ದ ಕರೆಕ್ಟ್ ಆಪ್ಷನ್ ಇಸ್ ದಿಸ್ ಒನ್. ಇಲ್ಲಿ ಮೀಥೈಲ್ ಗ್ರೂಪ್ ಇಲ್ಲಿ ಒಂದು ಎಲೆಕ್ಟ್ರಾನ್ ನ ಡೊನೇಟ್ ಮಾಡ್ತಾ ಹೋಗುತ್ತೆ, ಇಲ್ಲಿ C6H5 ಬೆನ್ಸಿನ್ ರಿಂಗ್ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೋಬಹುದು ಅಥವಾ ಎಲೆಕ್ಟ್ರಾನ್ ನ ಕೊಡಬಹುದು. ಓಕೆ, ಸೊ ಎಲೆಕ್ಟ್ರಾನ್ ರಿಸೀವ್ ಮಾಡೋದ್ರಿಂದ ಇದು ನ್ಯೂಕ್ಲಿಯೋಫೈಲ್ ಆಗಿ ಆಕ್ಟ್ ಆಗಲ್ಲ. ಇಲ್ಲೂ ಸಹ ಎಲೆಕ್ಟ್ರಾನ್ ಸ್ವಲ್ಪ ಕೊಡುತ್ತೆ, ಇಲ್ಲಿ CH2 2 ಟೈಮ್ಸ್ ಇರೋದ್ರಿಂದ ಹೈಪರ್ ಕಾಂಜುಗೇಷನ್ ಎಫೆಕ್ಟ್ ಇರೋದ್ರಿಂದ ಸ್ವಲ್ಪ ಕೊಡುತ್ತೆ. ಬಟ್ ಇಲ್ಲಿ CH3 ಎಷ್ಟು ಟೈಮ್ ಇದೆ, 3 ಟೈಮ್. ಟರ್ಷರಿ ಕಾರ್ಬನ್ ಆಗಿರೋದ್ರಿಂದ ಅಲ್ಲಿ ದಟ್ ಇಸ್ ದ ಬೆಸ್ಟ್ ನ್ಯೂಕ್ಲಿಯೋಫೈಲ್ ಆಗಿರುತ್ತೆ. ದ ಕರೆಕ್ಟ್ ಆಪ್ಷನ್ ಇಸ್ ಡಿ. ಸೊ ನೆಕ್ಸ್ಟ್ ಕ್ವಶನ್, in this question, which one of the nitrogen atom is the most nucleophile? That is the answer in the CET 2011. ಸೊ ಈಗ ಕ್ವಶನ್ ಕೇಳಿರೋದೇನು, ನೈಟ್ರೋಜನ್ ಆಟಮ್ 1 2 3 ಇದೆ, ಆ 3 ನೈಟ್ರೋಜನ್ ಆಟಮ್ ಅಲ್ಲಿ ಯಾವ್ದು ಜಾಸ್ತಿ ನ್ಯೂಕ್ಲಿಯೋಫೈಲ್ ಕ್ಯಾರೆಕ್ಟರ್ ಇದೆ ಅಂತ. ಸೊ ನ್ಯೂಕ್ಲಿಯೋಫಿಲಿಸಿಟಿ ಅಂದ್ರೆ ಏನು, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡೋದು, ಎಸ್. ಸೊ ಇಲ್ಲಿ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ ಇಲ್ಲಿಂದ ಎಲೆಕ್ಟ್ರಾನ್ ಇಲ್ಲಿಗೆ ಹೋಗುತ್ತೆ, ಬಾಂಡ್ ಈ ತರ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿರೋ ಲೋನ್ ಪೇರ್ ಇಲ್ಲಿಗೆ ಹೋಗುತ್ತೆ, ಬಾಂಡ್ ಈ ತರ ಶಿಫ್ಟ್ ಆಗುತ್ತೆ. ಅಂದ್ರೆ ಈ 2 ನೈಟ್ರೋಜನ್ ಅಲ್ಲಿರೋ ಲೋನ್ ಪೇರ್ಗಳು ಮಧ್ಯದಲ್ಲಿ ಎಲೆಕ್ಟ್ರಾನ್ ವಿತ್ ಡ್ರಾಯಿಂಗ್ ಗ್ರೂಪ್ ಇರೋದ್ರಿಂದ 2 ಲೋನ್ ಪೇರ್ಗಳು ಇಲ್ಲಿಗೆ ಅಪ್ರೋಚ್ ಆಗುತ್ತೆ. ವಾಟ್ ಅಬೌಟ್ ದಿಸ್ ನೈಟ್ರೋಜನ್, ಇದರಲ್ಲಿರೋ ಲೋನ್ ಪೇರ್ ಯಾವುದೇ ತರ ಶೇರ್ ಆಗಲ್ಲ. ಸೊ ಹಾಗಾಗಿ ದ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್. ಓಕೆ, ಸೊ ಇದೊಂದ್ರಲ್ಲಿ ಮಾತ್ರ ನ್ಯೂಕ್ಲಿಯೋಫಿಲಿಸಿಟಿ ಜಾಸ್ತಿ ಇದೆ. ಇನ್ನು ಉಳಿದಿದ್ರಲ್ಲಿ ಏನಾಗಿದೆ, ಇಲ್ಲಿ ಕಾರ್ಬನೈಲ್ ಗ್ರೂಪ್ ನಿಮಗೆ ಹೇಳಿದೀನಿ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಇರೋದ್ರಿಂದ ಲೋನ್ ಪೇರ್ಗಳು ಇಲ್ಲಿ ಕೊಟ್ಟಿವೆ. ಸೊ ಹಾಗಾಗಿ ಇದರಲ್ಲಿ ನೈಟ್ರೋಜನ್ ಅಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಇಲ್ಲ. ನ್ಯೂಕ್ಲಿಯೋಫೈಲ್ ಅಂದ್ರೆ ಎಲೆಕ್ಟ್ರಾನ್ ಡೆನ್ಸಿಟಿನ ಫೋಕಸ್ ಮಾಡಬೇಕು. ಫೈನ್. ಸೊ ವಾಟ್ ಅಬೌಟ್ ದಿಸ್ ಕ್ವಶನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಆನ್ ಇಂಟರ್ಮೀಡಿಯೇಟ್ ಇನ್ ದ ರಿಯಾಕ್ಷನ್ ಆಫ್ ಬೆನ್ಸಿನ್ ವಿತ್ methyl chloride in the presence of anhydrous aluminum chloride? What a simple question in CET 2010 and 2011 ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ methyl chloride and anhydrous aluminum chloride ಅಂದ್ರೆ it is a Friedel Crafts
ಆಲ್ಕೈಲೇಷನ್, ಆ ಫ್ರೀಡಲ್ ಕ್ರಾಫ್ಟ್ ಆಲ್ಕೈಲೇಷನ್ ಅಲ್ಲಿ CH3Cl ಅಂದ್ರೆ it is partial negative charge, it is a partial positive charge. Methyl is the electrophile. So electrophile is the methyl group. Methyl ಹೋಗಿ ಬೆನ್ಝೀನಿಗೆ ಅಟ್ಯಾಚ್ ಆಗುವಂತ, ಈ methyl ಏನಾಗುತ್ತೆ ಬೆನ್ಝೀನಿಗೆ ಅಟ್ಯಾಚ್ ಆಗುತ್ತೆ, CH3 ಫಾರ್ಮೇಷನ್ ಆಗುತ್ತೆ, ಟಾಲಿನ್ ಫಾರ್ಮೇಷನ್ ಆಗುತ್ತೆ. ಸೊ ಹಾಗಾಗಿ ಸೊ ದ ಕರೆಕ್ಟ್ ಆಪ್ಷನ್ ಇಸ್ ದಿಸ್ ಇಸ್ ದ ಇಂಟರ್ಮೀಡಿಯೇಟ್. ಇವು ಯಾವುದು ಇಂಟರ್ಮೀಡಿಯೇಟ್ ಅಲ್ಲ. ಓಕೆ, ಸೊ ಆಫ್ಟರ್ ದಟ್ ಒನ್ ದ ರಿಲೇಟಿವ್ ರಿಯಾಕ್ಟಿವಿಟಿ ಆಫ್ ಅಸೈಲ್ ಕಾಂಪೌಂಡ್ಸ್. ಒಂದಿಷ್ಟು ಅಸೈಲ್ ಕಾಂಪೌಂಡ್ಸ್ ಇದೆ, ಮತ್ತೆ ABCD ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ನಾನೇನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಅಸೈಲ್ ಕಾಂಪೌಂಡ್ಸ್ ಮಾತ್ರ ಚೆಕ್ ಮಾಡೋಣ. ಫಸ್ಟ್ ಅಸೈಲ್ ಕ್ಲೋರೈಡ್ ಬರ್ಕೊಳ್ಳೋಣ, RC ಡಬಲ್ ಬಾಂಡ್ OCl. ದೆನ್ ಎಸ್ಟರ್ ಬರ್ಕೊಳ್ಳೋಣ, RC ಡಬಲ್ ಬಾಂಡ್ OR. ನೆಕ್ಸ್ಟ್ ಆಸಿಡ್ ಅನ್ಹೈಡ್ರೇಟ್ ಬರ್ಕೊಳ್ಳೋಣ, RC ಡಬಲ್ ಬಾಂಡ್ OC ಡಬಲ್ ಬಾಂಡ್ OR. ನೆಕ್ಸ್ಟ್ ಅಮೈಡ್ ಬರ್ಕೊಳ್ಳೋಣ, RC ಡಬಲ್ ಬಾಂಡ್ NH2. ಸೊ ನಾವು ಇಲ್ಲಿ ನಾವು ನೋಡ್ಬೇಕಾಗಿರೋದೇನು, ವಿಚ್ ಒನ್ ಈಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಗೆ ಯಾವುದು ಜಾಸ್ತಿ ರಿಯಾಕ್ಟ್ ಆಗುತ್ತೆ ಅಂತ. ಸೊ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಟ್ ಆಗಬೇಕು ಅಂದ್ರೆ ನೀವೇನ್ ಮಾಡಬೇಕು, ಎಲೆಕ್ಟ್ರೋಫೈಲ್ ಸೆಂಟರ್ ಎಲ್ಲಿ ಜಾಸ್ತಿ ಇದೆ ಅಂತ. ಇವೆಲ್ಲದೂ ಸಹ ಕಾರ್ಬನೈಲ್ ಗ್ರೂಪ್ಗಳೇ. ದಿಸ್ ಆರ್ ಆಲ್ ಕಾರ್ಬನೈಲ್ ಗ್ರೂಪ್ಗಳೇ. ಈ ಕಾರ್ಬನೈಲ್ ಗ್ರೂಪ್ ಎಲ್ಲವೂ ಎಲೆಕ್ಟ್ರೋಫಿಲಿಸಿಟಿ ಅಂತಾರೆ. ಬಟ್ ಈ ನಾಲ್ಕಲ್ಲಿ ಯಾವ್ದು ಜಾಸ್ತಿ ಎಲೆಕ್ಟ್ರೋಫಿಲಿಸಿಟಿ ಅಂತ ಕೇಳಿದ್ರೆ ನೋಡಿ, Cl ಇಟ್ ಇಸ್ ಎ, ಈ Cl ಕಂಪೇರ್ ಮಾಡಿದ್ರೆ ನಾವು ಯು ಹ್ಯಾವ್ ದ Cl, ಆಕ್ಸಿಜನ್ ಅಂಡ್ ನೈಟ್ರೋಜನ್. ಸೊ ಫ್ರಮ್ ಪಿರಿಯಾಡಿಕ್ ಟೇಬಲ್ ನೀವು ತಗೊಂಡ್ರೆ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಂಡ್ ಫ್ಲೋರಿನ್. ಫ್ರಮ್ ಲೆಫ್ಟ್ ಟು ರೈಟ್ ಏನಾಗಿರುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ರೆ ಎಲೆಕ್ಟ್ರಾನ್ ನ ತಗೊಳ್ಳುವಂತ ಎಬಿಲಿಟಿ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಿದ್ದಾಗ ಇಲ್ಲಿ ಕ್ಲೋರೈಡ್ ಇದೆ, ಇಟ್ ಇಸ್ ಕ್ಲೋರೈಡ್, ಆಕ್ಸಿಜನ್, ನೈಟ್ರೋಜನ್. ಈ ಮೂರಲ್ಲಿ ಯಾವುದು ಆರ್ಡರ್ ಬರೆಯೋದು ನೀವು, ಫಸ್ಟ್ ಕ್ಲೋರೈಡ್ ಜಾಸ್ತಿ ಇದೆ, ನೆಕ್ಸ್ಟ್ ಆಕ್ಸಿಜನ್ ಜಾಸ್ತಿ ಇದೆ, ನೆಕ್ಸ್ಟ್ ನೈಟ್ರೋಜನ್. ಏನು, ಎಲೆಕ್ಟ್ರಾನ್ ನ ತನ್ನ ಕಡೆ ಎಳ್ಕೊಳ್ಳೋದು ಅಥವಾ ಎಲೆಕ್ಟ್ರೋನೆಗೆಟಿವ್ ವ್ಯಾಲ್ಯೂ. ಸರ್, ಸೊ ಆಕ್ಸಿಜನ್ ಇಲ್ಲಿದೆ, ನೈಟ್ರೋಜನ್ ಇಲ್ಲಿದೆ, ಕ್ಲೋರೈಡ್ ಇಲ್ಲಿದೆ. ಕ್ಲೋರೈಡ್ ಫಸ್ಟ್, ನೆಕ್ಸ್ಟ್ ಆಕ್ಸಿಜನ್, ನೆಕ್ಸ್ಟ್ ನೈಟ್ರೋಜನ್. ಕ್ಲೋರೈಡ್ ಅಲ್ಲಿ ಜಾಸ್ತಿ, ಆಕ್ಸಿಜನ್ ಅಲ್ಲಿ ಆಮೇಲೆ ನೈಟ್ರೋಜನ್. ಎಲೆಕ್ಟ್ರೋನೆಗೆಟಿವ್ ಡಿಫರೆನ್ಸ್. ಈಗ ಕ್ಲೋರೈಡ್ ಅಲ್ಲಿ ಇರೋದು ಫಸ್ಟ್ ಆಗ, ಈಗ ನಾನು 1 2 3 4 ಈ ತರ ತಗೊಂಡ್ರೆ ಫಸ್ಟ್ ಕ್ಲೋರೈಡ್ ಇದೆ, ನೆಕ್ಸ್ಟ್ ಆಕ್ಸಿಜನ್. ಆಕ್ಸಿಜನ್ ಅಲ್ಲಿ 2 ಇದೆ. ಈ ಆಕ್ಸಿಜನ್ ಅಲ್ಲಿ ಇಲ್ಲೊಂದು ಕಾರ್ಬನೈಲ್ ಗ್ರೂಪ್ ಇರೋದ್ರಿಂದ ಇಟ್ ಈಸ್ ಮೋರ್ ಎಲೆಕ್ಟ್ರೋಫಿಲಿಸಿಟಿ ಇರುತ್ತೆ. ಸೊ ಹಾಗಾಗಿ 3. ನೆಕ್ಸ್ಟ್ ಎಸ್ಟರ್ 2, ನೆಕ್ಸ್ಟ್ ಅಮೈಡ್ ನೈಟ್ರೋಜನ್. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್, ದಟ್ ಇಸ್ ದ 4th. ಸೊ ಇದು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಮೇಲೆ ಫೈಂಡ್ ಔಟ್ ಮಾಡೋದು. ರಿಲೇಟಿವ್ ರಿಯಾಕ್ಟಿವಿಟಿ ಆಫ್ ಅಸೈಲ್ ಕಾಂಪೌಂಡ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್. ನೀಟ್ 2008 ಅಲ್ಲಿ ಕೇಳಿದ್ದಾರೆ. ನೀವಿಲ್ಲಿ ಈ ಕಾನ್ಸೆಪ್ಟ್ ಗಳದ್ದು ಫಾರ್ಮುಲಾ ಬರ್ಕೋಬೇಕು. ಮತ್ತೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಗಬೇಕು ಅಂತ ಅಂದ್ರೆ ಅಲ್ಲಿ ಎಲೆಕ್ಟ್ರೋಫಿಲಿಸಿಟಿ ಜಾಸ್ತಿ ಇರಬೇಕು. ಎಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗುತ್ತೆ ಅಂತ. ಎಲೆಕ್ಟ್ರೋಫೈಲ್ ಜಾಸ್ತಿ ಆಗೋದು ಯಾವಾಗ, ಪಕ್ಕದಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ದಾಗ. ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ, ಹಾಗಾಗಿ ಇದು ಫಸ್ಟ್. ಇಲ್ಲಿ ಎರಡರಲ್ಲೂ ಎಲೆಕ್ಟ್ರೋನೆಗೆಟಿವಿಟಿ ಇದೆ, ಬಟ್ ಇಲ್ಲೊಂದು ಕಾರ್ಬನೈಲ್ ಗ್ರೂಪ್ ಇರೋದ್ರಿಂದ ಇದು ಇನ್ನೂ ಹೇಳ್ಕೊಳ್ಳುತ್ತೆ. ಇಟ್ ಇಸ್ ಲೀಸ್ಟ್, ಆಮೇಲೆ ಇದು, ಆಮೇಲೆ ನೈಟ್ರೋಜನ್. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇನ್ ದಿಸ್ ವಿಡಿಯೋ match the reaction in column 1 with column 2. In this reaction column 2 ಕೊಟ್ಟಿದ್ದಾರೆ, column 1 ಅನ್ನು ಕೊಟ್ಟಿದ್ದಾರೆ. IIT JEE 2011. ಸೊ ಏನು ಕೊಟ್ಟಿದ್ದಾರೆ, ಇಟ್ ಇಸ್ ಒನ್ ಆಫ್ ದ ರಿಯಾಕ್ಷನ್ ABC. 1 more D ಕೊಟ್ಟಿದ್ದಾರೆ, ಅದು ಆಲ್ರೆಡಿ ನಾನು ಮಾಡಿದ್ದೀನಿ, ಹಾಗಾಗಿ ABC. ಸೊ ಇಲ್ಲಿ ನಿಮಗೆ ಕಾಲಮ್ 2 ಅಲ್ಲಿ ನೋಡಿ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಡಿಹೈಡ್ರೇಷನ್ ಅಂಡ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಅಂಡ್ ಕಾರ್ಬೇನ್. ಸೊ ಈಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇದು. ಸೊ ಕಂಪೇರಿಟಿವ್ ಮಾಡೋದಲ್ಲ, ಇಲ್ಲಿ ನೀವು ಮೋರ್ ದ್ಯಾನ್ 2 ಇರುತ್ತೆ. ಆ ಒಂದು ಕಾಲಮ್ 2 ಅಲ್ಲಿ ಮೋರ್ ದ್ಯಾನ್ 2 ಇರುತ್ತೆ JEE ಕ್ವಶನ್ಸ್ ಗಳಲ್ಲಿ. ನೀವು ಅದನ್ನ ಅಪ್ರೋಚ್ ಮಾಡಬೇಕು. ಈ ರಿಯಾಕ್ಟೆಂಟ್, ಈ ಪ್ರಾಡಕ್ಟ್ ಅದಕ್ಕೆ ಏನಾಗಿದೆ. ಸೊ ಅಕ್ವೈಸ್ ಸೋಡಿಯಂ ಹೈಡ್ರಾಕ್ಸೈಡ್, ಇಟ್ಸ್ ಎ ಬೇಸ್, ಇಟ್ ಶುಡ್ ಆಲ್ವೇಸ್ ಅಬ್ಸ್ಟ್ರಾಕ್ಟ್ ಆಲ್ಫಾ ಹೈಡ್ರೋಜನ್. ಸೊ ಇದನ್ನ CH2H ಅಂತ ಮಾಡ್ಕೊಳ್ಳಿ, CH3 ನ ಆಲ್ಫಾ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಮಾಡಿ. So that time it becomes what? Minus charge. CH2 minus. This minus attack to this carbonyl group because it is electrophilic center. Idu nucleophile, ee electrophilic attack aitu, idu O minus aitu. So what is the product iga? Aa product na illi bariti nodi.
ಸೊ ಬೆನ್ಸಿನ್ ಯಾವ್ದು ಅಫೆಕ್ಟ್ ಆಗಿರೋದ್ರಿಂದ ಇದನ್ನ ರೌಂಡ್ ಬರೀತಿದ್ದೀನಿ. ನೆಕ್ಸ್ಟ್ CO ಮೈನಸ್ ಆಗುತ್ತೆ. ನೆಕ್ಸ್ಟ್ 1 2 3 4 5. ಸೊ 1 2 3 4 5 ಗ್ರೂಪ್ ಅಟ್ಯಾಚ್ ಆಯ್ತು. 1 2 3 4 5 ಎಸ್ CH2 ಇಲ್ಲಿ ಡಬಲ್ ಬಾಂಡ್ O ಇದೆ. ಓಕೆ, ಸೊ ಈ ತರ ಗ್ರೂಪ್ ಆಗ ಲಿಸನ್ OH ಮೈನಸ್ ಏನ್ ಮಾಡ್ತು, ಆಲ್ಫಾ ಹೈಡ್ರೋಜನ್ ಅಬ್ಸ್ಟ್ರಾಕ್ಟ್ ಆಯ್ತು, CH2 ಮೈನಸ್ ಆಯ್ತು, ಮೈನಸ್ ಹೋಗಿ ಅಡಿಷನ್ ಆದಾಗ ಇಟ್ ಬಿಕಮ್ಸ್ O ಮೈನಸ್, ಇಲ್ಲಿದ್ದ ಹೆಚ್ಚು ಏನಾಗುತ್ತೆ ಇಲ್ಲಿಗೆ ಅಡಿಷನ್ ಆಗುತ್ತೆ, ಇಟ್ ಬಿಕಮ್ಸ್ OH. ನಾವು ಪ್ರಾಡಕ್ಟ್ ಇರೋದು ಈ ತರ, ನಿಮಗೆ ಬಂದಿರೋದು ಈ ತರ. ಈಗ ಏನ್ ಮಾಡ್ಬೇಕು ನೀವು, ಇಲ್ಲಿರೋ ಹೈಡ್ರೋಜನ್ ನ ಶಿಫ್ಟ್ ಮಾಡಿ ವಾಟರ್ ಮಾಲಿಕ್ಯೂಲ್ ನ ಎಲಿಮಿನೇಟ್ ಮಾಡಬೇಕು. ಸೊ ಹೈಡ್ರೋಜನ್ ಬಾಂಡ್ ಈ ಕಡೆ ಶಿಫ್ಟ್ ಆಯ್ತು, OH ಎಲಿಮಿನೇಟ್ ಆಯ್ತು. ದ ಪ್ರಾಡಕ್ಟ್ ಈಸ್ carbon and there is a double bond, the same product ಇಲ್ಲಿ. ಓಕೆ, ಸೊ ಇದು ಹೇಗಾಗಿದೆ, ಒಂದು ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಎಗೆ ನೀವೇನ್ ಬರೀಬೇಕು, ಎ ವಿತ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆರ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆಗಿದೆ, ದಟ್ ಇಸ್ ವಾಟ್ ಎಸ್. ಆಮೇಲೆ ಏನಾಗಿದೆ, ವಾಟರ್ ಮಾಲಿಕ್ಯೂಲ್ ಎಲಿಮಿನೇಟ್ ಆಗಿದೆ, ದಟ್ ಇಸ್ ಎ ಆರ್, ಡಿಹೈಡ್ರೇಷನ್. ಸೊ ಒಂದೇ ಒಂದು ರಿಯಾಕ್ಷನ್ ಅಲ್ಲಿ ಎರಡನ್ನ JEE ಕ್ವಶನ್ಸ್ ಗಳಲ್ಲಿ ಕೇಳ್ತಾರೆ. ಎರಡು ಆಪ್ಷನ್, ಮಲ್ಟಿಪಲ್ ಚಾಯ್ಸ್ ನೀವು ಮಾಡಬೇಕಾಗುತ್ತೆ, ಮಲ್ಟಿಪಲ್ ಆಪ್ಷನ್ಸ್ ಗಳನ್ನ. ಸೊ ಅಲ್ಲಿ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ರಿಯಾಕ್ಷನ್. ಸೊ ನೆಕ್ಸ್ಟ್ ರಿಯಾಕ್ಷನ್ ಈ ಗ್ರೂಪ್ ಇದೆ. ದಿಸ್ ಇಸ್ ಅ ಗ್ರಿಗ್ನರ್ಡ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಈ ಗ್ರಿಗ್ನರ್ಡ್ ರಿಯೇಜೆಂಟ್ ಅಲ್ಲಿ ಮೀಥೈಲ್ ಗ್ರೂಪ್ ಇಸ್ ಎ ನೆಗೆಟಿವ್, ಮೆಗ್ನೀಷಿಯಂ ಬಿಕಮ್ಸ್ ಪಾಸಿಟಿವ್, ಅಯೋಡಿನ್ ಇಸ್ ನೆಗೆಟಿವ್. This methyl is acts as a nucleophile. This nucleophile addition to this carbonyl. Carbon is a electrophilic center. ಈ methyl group ಇಲ್ಲಿಗೆ ಹೋಗಿ ಅಟ್ಯಾಕ್ ಆಗುತ್ತೆ, ಇದೇನಾಗುತ್ತೆ, so double bond shift ಆಗುತ್ತೆ. The product is what? CO minus ಆಯ್ತು and ಇಲ್ಲಿ CH3 ಇದೆ. ನೆಕ್ಸ್ಟ್ 1 2 3 ಕಾರ್ಬನ್ ಇದೆ, CH2 CH2 CH2. okay, so 1 2 3 carbon ಇದೆ. so after that one there is a Cl. okay, ಇವಾಗ ಏನು ಮಾಡಬೇಕು, so now this minus addition to here Cl will be eliminated. so Cl ಏನಾಗುತ್ತೆ, eliminated ಆಗುತ್ತೆ. so eliminate ಆಯ್ತು ಅಂದ್ರೆ oxygen that is bond with CH2, then this is bond with CH2 illondu CH3. now the reaction is completed. so ಒಂದೇನಾಯ್ತು, methyl group is a nucleophile, addition ಆಯ್ತು, O minus ಆಯ್ತು, ಅದನ್ನ ಇಲ್ಲಿ ಬರ್ತೀವಿ. O minus ಏನಾಯ್ತು, this is a chloride is a best leaving group, ಹಾಗಾಗಿ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಕ್ಲೋರೈಡ್ ಎಲಿಮಿನೇಟ್ ಆಗುತ್ತೆ. ಸೊ ಈಗ ನ್ಯೂಕ್ಲಿಯೋಫೈಲ್ ಏನಾಯ್ತು, ಸಬ್ಸ್ಟಿಟ್ಯೂಷನ್ ಆಗ್ತಾ ಹೋಯ್ತು. ಇಲ್ಲಿ ನ್ಯೂಕ್ಲಿಯೋಫೈಲ್ ಬಂತು, ಈ Cl ಮೈನಸ್ ಹೊರಗಡೆ ಹೋಯ್ತು, ದೇರ್ ಇಸ್ ಎ ನ್ಯೂಕ್ಲಿಯೋಫೈಲ್ ಸಬ್ಸ್ಟಿಟ್ಯೂಷನ್. ಸೊ ದಟ್ಸ್ ಎ P. ಯಾವುದಕ್ಕೆ, B ಗೆ ಬರೀಬೇಕು ನೀವು, P ಬರೀಬೇಕು. ನೆಕ್ಸ್ಟ್ ನ್ಯೂಕ್ಲಿಯೋಫೈಲ್ ಬಂದು ಅಡಿಷನ್ ಆಯ್ತಲ್ವಾ, ಸೊ ದಟ್ ಈಸ್ ಎ ನ್ಯೂಕ್ಲಿಯೋಫೈಲ್ ಅಡಿಷನ್, S ಬರೀಬೇಕು. ಸಿ ದಿಸ್ ಇಸ್ ದ ರಿಯಾಕ್ಷನ್. ಸೊ ನೆಕ್ಸ್ಟ್ ಒನ್ C. ಈಗ ಈ ರಿಯಾಕ್ಟೆಂಟ್ ಇದು ಹೇಗೆ ಕನ್ವರ್ಟ್ ಆಗಿದೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ನಾವು ಈ ರಿಯಾಕ್ಷನ್ ಅನ್ನ ನೋಡಿದ್ರೆ H2SO4 ಇಟ್ ಇಸ್ ಎ ಆಸಿಡ್ ಮೀಡಿಯಾ. ಆಸಿಡ್ ಮೀಡಿಯಾ ಇದ್ದಾಗ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಏನ್ ಮಾಡುತ್ತೆ, H+ ನ ರಿಸೀವ್ ಮಾಡಿಕೊಂಡಾಗ ಈ ಬಾಂಡಿಂಗ್ ಶಿಫ್ಟ್ ಆಗುತ್ತೆ. ಇಟ್ ಮೀನ್ಸ್ ಇಲ್ಲಿ OH ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಟ್ ಇಸ್ ಎ ಕಾರ್ಬೋಕೇಟಯನ್ ಆಗುತ್ತೆ, CH2 okay, 1 2 3 CH2, then there is a OH. okay, so ಇಲ್ಲೇನಾಯ್ತು, ಕಾರ್ಬೋಕೇಟಯನ್ ಫಾರ್ಮೇಷನ್ ಅಂತ ಹೋಯ್ತು. ಸೊ ನಿಮಗೆ ಈ ಪ್ರಾಡಕ್ಟ್ ಇರೋದು ಈ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಬೇಕು. now what happens, the lone pair attack to this carbon. ಸೊ ಆಕ್ಸಿಜನ್ ಅಲ್ಲಿರೋ ಲೋನ್ ಪೇರ್ ಇಲ್ಲಿಗೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದ್ರೆ ಏನಾಯ್ತು, ಬೆನ್ಸಿನ್ ರಿಂಗ್ COH, ಸಾರಿ ಈ ಗ್ರೂಪ್ ಇಂದ ಅಟ್ಯಾಕ್ ಆಗ್ತಿದ್ದ ಹಾಗೆ ಇಲ್ಲಿ ಆಲ್ರೆಡಿ ನಮಗೆ ಏನಾಗಿದೆ, ಕಾರ್ಬನೈಲ್ ಗ್ರೂಪ್ ಇದೆ. ಓಕೆ, ಸೊ ವಾಟ್ ಇಸ್ ದ ಪ್ರಾಡಕ್ಟ್ ಯು ನೀಡ್ ಟು ಗೆಟ್ ಇಟ್. ಸೊ ಆಕ್ಸಿಜನ್ ಏನಾಗಬೇಕು, ಇದ್ರದ್ದು ಆಕ್ಸಿಜನ್ ಬಂದು ಇಲ್ಲಿಗೆ ಪ್ಲೇಸ್ ಆಗಬೇಕು. ಓಕೆ, ಸೊ ಹೇಗೆ ಪ್ಲೇಸ್ ಆಗುತ್ತೆ ಅಂದ್ರೆ, ಸೊ ನಾವು ದಿಸ್ OH ಡಿಹೈಡ್ರೇಷನ್ ಆಗುತ್ತೆ, ವಾಟರ್ ಮಾಲಿಕ್ಯೂಲ್ ಡಿಹೈಡ್ರೇಷನ್ ಆಗುತ್ತೆ,
ದ ಪ್ರಾಡಕ್ಟ್ ಈಸ್ ಆಕ್ಸಿಜನ್. ಈ ತರ ಪ್ರಾಡಕ್ಟ್ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ ಪ್ರಾಡಕ್ಟ್. ನಿಮಗೆ ಲೋನ್ ಪೆರಿಯಲ್ ಬರುತ್ತೆ, OH ಎಲಿಮಿನೇಟ್ ಆಗುತ್ತೆ, ಡಿಹೈಡ್ರೇಷನ್ ಆಗ್ತಾ ಹೋಗುತ್ತೆ. ದ ಪ್ರಾಡಕ್ಟ್ ಏನಾಯ್ತು, ಫಸ್ಟಿಗೆ ಇಟ್ ಇಸ್ ಎ ಆಸಿಡ್, ಡಿಹೈಡ್ರೇಷನ್ ಆಯ್ತು, ಡಿಹೈಡ್ರೇಷನ್ ಇಸ್ ಎ ಆರ್. ಸೊ ನೆಕ್ಸ್ಟ್ ಯಾವುದು, ಸೊ ಇಲ್ಲಿ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ ಆಗಿದೆ. ಸೊ ದಟ್ಸ್ ವೈ ಇಟ್ ಇಸ್ ಎ ಎಸ್. ಸೊ ದಟ್ಸ್ ಎ ರಿಯಾಕ್ಷನ್. ಸೊ ಎ ಬಿ ಸಿ. ಸೊ ಇದು JEE 2011. ಇದು ಇವೆಲ್ಲವೂ ಯಾವುದು, ಎಲೆಕ್ಟ್ರೋಫೈಲ್, ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಎಲೆಕ್ಟ್ರೋಫಿಲಿಕ್ ಅಡಿಷನ್ ಅಂಡ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್, ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಓಕೆ, ಸೊ ಥ್ಯಾಂಕ್ ಯು. ಸೊ ಇದೇ ತರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಿಸ್ ಇಸ್ ಸೀರೀಸ್ 1. ಈ ತರ ಸೀರೀಸ್ ಅಪ್ರೋಚ್ ಆಗ್ತಾ ಹೋಗುತ್ತೆ. ಓಕೆ, ನಿಮ್ ಫ್ರೆಂಡ್ಸ್ ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.